ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಗಿಡ ಮರ ಬೆಳೆಸುವುದಕ್ಕಿಂತ ಗಿಡ ಮರಗಳನ್ನ ಕಡಿಯುವವರೇ ಜಾಸ್ತಿ. ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಎಲ್ಲರೂ ಬರೀ ಬಾಯಿ ಮಾತಿನಲ್ಲೇ ಹೇಳುವಂತಾಗಿದೆ. ಇಂತಹದ್ರಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಮಾದರಿಯಾಗುವಂತೆ ರೊಟೇರಿಯನ್ ಮಾಧವ ಸುವರ್ಣರವರು ತನ್ನ 11 ಎಕರೆ ಸ್ವಂತ ಜಾಗದಲ್ಲಿ ಬರೋಬ್ಬರಿ 5,000 ಮಹಾಗನಿ ಹಾಗೂ 1,000 ಸಾಗವಾನಿ ಗಿಡ ನೆಡುವ ಮೂಲಕ ಪರಿಸರ ರಕ್ಷಣೆಗೆ ಮುಂದಾಗಿದ್ದಾರೆ. ಈ ಪರಿಸರ ಸಂರಕ್ಷಣೆಯ ರೂವಾರಿಯಾಗಿರುವ ರೊಟೇರಿಯನ್ ಮಾಧವ ಸುವರ್ಣರವರ ಸಾಧನೆಯ ಬಗ್ಗೆ ಮತ್ತಷ್ಟು ಮೆಲುಕು ಹಾಕೋಣ. ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪರಿಸರ ಸಂರಕ್ಷಣೆಯ ರೂವಾರಿ ಮಾಧವ ಸುವರ್ಣ. ನಾನು ನಿಖಿತಾ ಪೂಜಾರಿ. ನಮ್ದೊಂದು ಇಂಟೆನ್ಷನ್ ಅಂತ ಅಂದರೆ ಈ ಕಾಡು ಎಲ್ಲ ಚಂದದಲ್ಲಿ ಒಂದು ಕಾಡು ಮರ ಬೆಳೀಬೇಕು ಅಂತ ಆಸೆ ಅಂತ. ಈಗ ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರೆ ನಮ್ಮೊಟ್ಟಿಗೆ ಮಾನ್ಯ ಸತೀಶ್ ಅವರಿದ್ದಾರೆ, ರಾಜೇಂದ್ರ ಕಲ್ಬಾ ಅಂತ ನಿರ್ಮಿತ್ ಇದದ್ದು ಡೈರೆಕ್ಟರ್ ಅವರು, ಮತ್ತು ಲಕ್ಷ್ಮಣ್ V4 ಚಾನಲ್ ಅಂದರೆ ಮಂಗಳೂರಲ್ಲಿ ಭಾರಿ ಫೇಮಸ್, ಅದು ಮಂಗಳೂರಲ್ಲ ಕರ್ನಾಟಕದಲ್ಲಿ ಫೇಮಸ್ ಲಕ್ಷ್ಮಣ್ ಸುವರ್ಣ ಅಂತ, ಮತ್ತು ಫೆರ್ನಾಂಡಿಸ್ ಅವರು ಲಯನ್ಸ್ ಕ್ಲಬ್ ಸರಸ್ವತಿ ಅಂತ ಅದರ ಅಧ್ಯಕ್ಷ ಆಗಿದ್ದಾರೆ. ಪೊಲೀಸರು ಇದ್ದಾರೆ, ಮತ್ತು ವಿಠಲ್ ಇವರು ನಮ್ಮದು ತುಂಬ ಕೋಆಪರೇಷನ್ ಕೊಟ್ಟವರು, ಇದೇ ಮನೆಯವರು. ಡೇ 1 ನನಗೆ ನಾವು ನಮ್ಮ ಸರ್ ಅವರು ಈ ಉದ್ಘಾಟನೆ ಮಾಡಬೇಕಂತ ಗಿಡ ನೆಡುವ ಮೂಲಕ ಈಗ ಅದನ್ನು ರೆಡಿ ಮಾಡಿ ಒಂದು ಹುಳ ಬರೋದ್ರಾಗೆ ಬೇವಿನ ಹಿಂಡಿ ಹುಳ ಬರೋದು. ಸನ್ಮಾನ್ಯ ಲಕ್ಷ್ಮಣ್ ಅವರೀಗ ಗಿಡ ನಡುವ ಮೂಲಕ ಅಮ್ಮ ಬೇವಿನ ಹಿಂಡಿ ಹಾಕಿಬಿಡಿ ಎರಡು. ಸ್ವಾಮಿ ದೇವರೇ ಇಲ್ಲಿ ಅಕ್ಕಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರು. ನಮ್ಮ ಪೊಲೀಸ್ ಇದು ಖಾಲಿ ಮಾಡಿ ಬಟ್ರದ್ದು ಕೈ ತೊಗೊಂಡು ಸರ್ ಒಂದು ಸ್ವೀಟ್ ಬಾಕ್ಸ್ ಇಂಥ ಅಗೆಲ್ಲ ಮಲ್ಬೋದಾ ಗಂಡ ಕಾಣಲ್ಲೇ ಪಂಡ ಒಂದು ಪ್ರೋಗ್ರಾಮ್ ಮೂಡುಬಿದ್ರೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎನ್ ಸತೀಶ್ ರವರು ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರ NITK ಸುರತ್ಕಲ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಕಲ್ಬಾವಿ ಅವರು, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾ ಸದಾನಂದ ಪೂಜಾರಿ ಮತ್ತು ಹಲವಾರು ಗಣ್ಯರ ಜೊತೆಗೂಡಿ ಮಹಾಗನಿ ಗಿಡ ನೆಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರೊಟೇರಿಯನ್ ಮಾಧವ ಸುವರ್ಣರವರಿಗೆ ಶುಭ ಹಾರೈಸಿದ್ರು. ನಾವು ಒಂದು ಈ ಕಾರ್ಕಳದ ತೆಲ್ಲರ ಪ್ರದೇಶದಲ್ಲಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವು ಇವತ್ತು ಸೇರಿಕೊಂಡಿದ್ದೇವೆ. ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯನ ಕೋರ್ತಾ ಇದ್ದೇನೆ. ಕಳೆದ ಒಂದು 15-20 ವರ್ಷದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನ ಕೂಡ ಕಳೆದ 20-25 ವರ್ಷದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ವಾರ್ಮಿಂಗ್, ನಾವು ಭೂಮಿಯ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ. ನಾವು ಜಿಯೋಗ್ರಫಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ವಿಷಯ ತಿಳಿಯುವುದಾದರೆ ನಾವು ಬೆಳಕು
ಈ ಡಾರ್ಕ್ ಕಲರ್ ಬೆಳಕನ್ನು ಹೀರ್ತದೆ, ಲೈಟ್ ಕಲರ್ ಬೆಳಕನ್ನು ಪ್ರತಿಫಲಿಸ್ತದೆ. ಬಿಲ್ಡಿಂಗ್ ಹಾಳಾಗದಿರಲಿಕ್ಕೆ ಲೈಟ್ ಕಲರ್ ಹಾಕ್ತಾರೆ, ಯಾಕಂದರೆ ಇಲ್ಲಾಂದರೆ ಕಬ್ಬಿಣ ಬೆಂಡಾಗ್ತದೆ. ಸೊ ಭೂಮಿಯ ಒಂದು ವೈಶಿಷ್ಟ್ಯತೆ ಏನಂತಂದರೆ, ಭೂಮಿ ಆ ತಿರುಗುವಿಕೆಯಿಂದಾಗಿ ತನ್ನ ಪಥದ ಸುತ್ತ ಸುತ್ತುತ್ತದೆ ಮತ್ತು ಹಾಗೂ ಸೂರ್ಯನ ಸುತ್ತ ಸುತ್ತುವುದರಿಂದಾಗಿ ನಮಗೆ ಈ ವಾಯುಗುಣ ಬದಲಾವಣೆ ಆಗಲಿಕ್ಕೆ ಕಾರಣ. ಸೊ ಇದರಲ್ಲಿ ನಮಗೆ ಬಿಸಿಲು ಭೂಮಿಗೆ ಬಂದು ಬೀಳ್ತದೆ, ಆಮೇಲೆ ಪ್ರತಿಫಲನಗೊಳ್ತದೆ. ಆಗ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಬಿಸಿಯಾಗಿ ಗಾಳಿ ಮೇಲಕ್ಕೆ ಹೋಗ್ತದೆ. ಯಾವಾಗ ಗಾಳಿ ಮೇಲಕ್ಕೆ ಹೋಗ್ತದೋ ಆಗ ತೇವಾಂಶವನ್ನು ತಕ್ಕೊಂಡು ಮೇಲಕ್ಕೆ ಹೋಗ್ತದೆ. ಅದಕ್ಕೆ ನಾವು ಕನ್ವೆನ್ಷನ್ ಅಂತ ಹೇಳ್ತೀವಿ. ಸೊ ಹೀಗೆ ಮೇಲಕ್ಕೆ ಹೋದ ನೀರಾವಿ ಮೇಲೆ ಮೋಡ ಆಗಿ ನಮಗೆ ಮಳೆ ಬರ್ತದೆ. ಸೊ ಹಾಗೆ ನಮ್ಮ ಭೂಮಿಯಲ್ಲಿ 7 ಪ್ರೆಷರ್ ಬೆಲ್ಟ್ಗಳಿದ್ದಾವೆ. ಸೊ ಇದರಿಂದಾಗಿ ನಮಗೆ ಮಳೆ, ಬೆಳೆ, ವಾಯುಗುಣ ಎಲ್ಲ ಬದಲಾವಣೆ ಆಗುವಂಥದ್ದು. ಸೊ ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮಗೆ ಕಾಡು ಪ್ರದೇಶ ಅಥವಾ ಹಸಿರು, ನಾವು ಹಸಿರು ಏನು ಹೇಳ್ತೀವಿ, ಡಾರ್ಕ್, ಅದು ಬೆಳಕನ್ನು ಹೀರಿಕೊಳ್ತದೆ. ಒಂದು ಕಡೆ ಹೀರಿಕೊಂಡ್ರೆ ಇನ್ನೊಂದು ಕಡೆ ಗಾಳಿ ಮೇಲಕ್ಕೆ ಹೋಗ್ತದೆ. ಸೊ ಈ ಸರ್ಕ್ಯುಲೇಷನ್ ಆಗಬೇಕಾದ್ರೆ ನಮ್ಮಲ್ಲಿ ಡಾರ್ಕ್ ಪ್ರದೇಶ ಜಾಸ್ತಿ ಇರಬೇಕು, ಅಂದರೆ ಹಸಿರು ಜಾಸ್ತಿ ಇರಬೇಕು. ಇನ್ನೊಂದು ಕಡೆ ಮರಗಿಡಗಳಿಗೂ ಹಾಗೂ ಮನುಷ್ಯನಿಗೂ ಬಹಳ ಹತ್ತಿರ ಸಂಬಂಧ ಏನಂತಂದರೆ, ನಾವು ಆಕ್ಸಿಜನ್ ತಗೊಳ್ತೇವೆ, ಇಂಗಾಲದ ಡೈಆಕ್ಸೈಡ್ ಬಿಡ್ತೇವೆ. ಮರಗಿಡಗಳು ಆಕ್ಸಿಜನ್ ಬಿಡ್ತದೆ, ಇಂಗಾಲದ ಡೈಆಕ್ಸೈಡನ್ನು ಇಂಗಾಲವನ್ನು ತಗೊಳ್ಳುತ್ತೆ. ಸೊ ಈ ದೃಷ್ಟಿಕೋನದಲ್ಲಿ ಇವತ್ತು ರೋಟರಿ ಕ್ಲಬ್ ಮಂಗಳೂರಿನ ಮಾಜಿ ಅಧ್ಯಕ್ಷರಾದಂತಹ ರೋಟೇರಿಯನ್ ಮಾಧವ ಸುವರ್ಣ ಅವರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎರಡೂ ರೀತಿಯಲ್ಲಿ ಕೂಡ, ಒಂದು ಕಮರ್ಷಿಯಲ್ ಆಗಿ ಕೂಡ ಹಾಗೆ, ಹಾಗೂ ಈ ಪರಿಸರಕ್ಕೆ ಇಲ್ಲಿಗೆ ಮಾತ್ರ ಅಲ್ಲ, ಇಡೀ ಸಾಧಾರಣ ಎಲ್ಲ ಡಿಸ್ಟಿಕ್ಗಳಿಗೆ ಕೂಡ ಈ ಗಾಳಿ ಪಸರಿಸ್ತದೆ, ಹಾಗೂ ಆ ಊರಿಗೆ ಒಳ್ಳೆಯ ಮಳೆ, ಬೆಳೆ, ತಂಪನ್ನು ಕೊಡ್ತದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿ ಒಂದು 6,000 ಮಹಾಗಣಿ ಮತ್ತು ಸಾಗುವಾನಿ ಗಿಡ ನೆಡುವಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಡಲಿಕ್ಕಿದ್ದೇವೆ. ಇವತ್ತು ನಮಗೆ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಎನ್ ಸತೀಶ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ರೋಟರಿ ಕ್ಲಬ್ ಮ್ಯಾಂಗ್ಳೂರು ಸೀಸೈಡ್ನ ಅಧ್ಯಕ್ಷರಾದಂತಹ ರೋಟೇರಿಯನ್ PHF ಅಶೋಕ್ MK ಅವರು ಅಧ್ಯಕ್ಷತೆ ನಡೆಸಲಿದ್ದಾರೆ. ಹಾಗೆ V4 ನ್ಯೂಸ್ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಲಕ್ಷ್ಮಣ್ ಸುವರ್ಣ, ಹಾಗೆ ವೆನ್ಲಾಕ್ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದಂತಹ ಡಾಕ್ಟರ್ ಸದಾನಂದ ಪೂಜಾರಿ, ಹಾಗೆ ದಕ್ಷಿಣ ಕನ್ನಡ ನಿರ್ಮಿತಿ ಕೇಂದ್ರ NITK ಸುರತ್ಕಲ್ ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರಾಜೇಂದ್ರ ಕಲ್ಬಾವಿ ಅವರು ಇವತ್ತು ನಮ್ಮೊಟ್ಟಿಗೆ ಸೇರಿದ್ದಾರೆ. ಹಾಗೆ ವಕೀಲರಾದಂಥ ಸಂಜೀವ ಪೂಜಾರಿ, ಶ್ರೀಮತಿ ನಂದಿನಿ, ರೋಟರಿ ಕ್ಲಬ್ ಸೌತಿನ ಮಾಜಿ ಅಧ್ಯಕ್ಷರು, ಹಾಗೆ ಶ್ರೀಮತಿ ಲೋಲಾಕ್ಷಿ ಫೆರ್ನಾಂಡಿಸ್, ಲಯನ್ಸ್ ಕ್ಲಬ್ ಸರಸ್ವತಿಯ ಅಧ್ಯಕ್ಷರು, ಹಾಗೆ ಶ್ರೀ ಸತೀಶ್ ನಾಯಕ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಶ್ರೀ ಆರ್ ಬದ್ರುದ್ದೀನ್ ಅಮ್ಮನ್ MD MRI ನೆಲ್ಯಾಡಿ, ಹಾಗೂ ರಾಮಪ್ಪು ಪೂಜಾರಿ ಕಾರ್ಕಳ, ಇವರೆಲ್ಲ ಇಲ್ಲಿ ಸೇರಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಬೇಕು. ಮಾನ್ಯ ಮಾಧವ ಸುವರ್ಣ ಅವರು ಅತಿಥಿಗಳನ್ನು ವೇದಿಕೆ ಕರೆತರಬೇಕಾಗಿ ಕೇಳ್ತಾರೆ. ಪ್ರಥಮವಾಗಿ ಕ್ರಮದ ಮೂಲ ರೂವಾರಿ ರೋಟೇರಿಯನ್ MPHF ಮಾಧವ ಸುವರ್ಣ ಅವರು ಈ ಕಾರ್ಯಕ್ರಮದ ಸ್ಫುಟವನ್ನು ಅಥವಾ ಸಣ್ಣ ಮಾಹಿತಿಯನ್ನು ಈ ಸಭೆಗೆ ನೀಡಬೇಕಾಗಿ ಕೇಳ್ಕೊಳ್ತೇನೆ. ತೆಲ್ಲಾರ್ ಎಂಬ ಜಲದುರ್ಗ, ಇದು ದುರ್ಗಾ ಗ್ರಾಮ ಅಂತ, ಜಲದುರ್ಗ ದೇವಸ್ಥಾನ ನೆನಪು ಮಾಡಿಕೊಂಡು ಇಲ್ಲಿ ಜಲದುರ್ಗ ದೇವಸ್ಥಾನ ಕೂಡ ಇದೆ ಮತ್ತು ಮಸೀದಿ ಸಹ ಹತ್ರ ಇದೆ. ನಾವೊಂದು ಸಾಧಾರಣ ಲಾಸ್ಟ್ ಅಕ್ಟೋಬರಿಗೆ ಇಲ್ಲಿ ರಾಮಣ್ಣನವರ ಹತ್ರ ಒಂದು ಈ ಜಾಗ ಪರ್ಚೇಸ್ ಮಾಡಿಕೊಂಡು, ಇದು ಹಾಗೆ ಕಾಡಿತ್ತು, ಈ ಕಾಡನ್ನು ನಾಡು ಮಾಡಬೇಕಂತ ನಮ್ಮಲ್ಲಿ ಚಿಕ್ಕಂದಿನ ನಮಗೆ ಕಲಿಸಿದ್ದಾರೆ, ಕಾಡು ಉಳಿಸಿ ನಾಡು ಬೆಳೆಸಿ ಅಂತ. ಸೊ ಅದಕ್ಕಾಗಿ ಇದೊಂದು ಇವೆಂಟ್ ನಮ್ಮದು. ಏನಂದರೆ ಇಂಥ ಗಲಿ ಹಾಗೆ ಕಾಡಿತ್ತು ನೋಡಿ, ಇಂಥ ಕಾಡುಗಳನ್ನು ಒಂದು ಮಾಗಣಿ ಹಾಗೂ ಸಾಗುವಾಣಿ ಗಿಡಗಳನ್ನು ನಡೆಯುವ ಮೂಲಕ, ಸೊ ಅದು ಸಹ 10 ಫೀಟಿಗೆ ಒಂದೊಂದು ನಡೀತಿದ್ದೇವೆ. ಬೇಕಾದಷ್ಟು ಇದು 12 ವರ್ಷದಲ್ಲಿ ಇದು ಫಲ ಕೊಡ್ತದೆ. ನಮ್ಮ ಪ್ರಸಾದ್ ಅವರು ನಮ್ಮ ಪಾರ್ಟ್ನರು, ಇವರು 3 ವರ್ಷಗಳ ಮೊದಲೇ
ಈ ಮೂಡಬಿದ್ರೆಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ. 1 ಎಕರೆ ಜಾಗೆಯಲ್ಲಿ 500 ಗಿಡಗಳನ್ನು ಮಾಗಳಿ ಗಿಡಗಳನ್ನು ಬೆಳೆಸಿದ್ದಾರೆ ಅವರು. ಸೊ ಈಗ ಅದರ ಸುತ್ತಲೂ ಸಾಗವಾನಿ ಗಿಡಗಳನ್ನು ಸಾಕಿದ್ದಾರೆ. ಸೊ ನಮಗೆ ಪ್ರೇರೇಪಣೆ ಪ್ರಸಾದ್ರವರು, ಅವರು ಈ ನಿತ್ಯ ಇಂಜಿನಿಯರಿಂಗ್ ಕಾಲೇಜಿನ 2nd ಬ್ಯಾಚ್ ಸ್ಟೂಡೆಂಟ್ ಪ್ರಸಾದರನ್ನು ಸ್ವಾಗತಿಸಿದ್ದೇನೆ. ಸೊ ನಮ್ಮದೇಂತಂದರೆ ಈಗ 11 ಎಕರೆ ಜಾಗ ಇದೆ. ಈ 1 ಎಕರೆಯಲ್ಲಿ 500 ಗಿಡ ಹಾಕ್ಬೋದು. ಸೊ ನಮ್ಮ ಇಂಟೆನ್ಷನ್ ಅಂದರೆ ಎಲ್ಲರೂ, ಈಗ ನಾನು ಇನ್ಶೂರೆನ್ಸಲ್ಲಿ ರಿಟೈರ್ಡ್ ಆದಂಥ ಈ ಪ್ರಾಜೆಕ್ಟಿಗೆ ಬಂದಿದ್ದೇನೆ, ಎಲ್ಲರೂ ಸಹ ಈ ಪ್ರಾಜೆಕ್ಟಿಗೆ ಬರಬೇಕಂತ ನಾನು ಸತೀಶ್ ರವರದ್ದು ಕೇಳಿದಾಗ ಸರ್ ಇಂಥ ಅವರಿಗೆ ತುಂಬ ಸಂತೋಷ ಆಯಿತು. ಇದು ನಾವು ಸರ್ಕಾರದವ್ರು ಮಾಡುವ ಕಾರ್ಯಕ್ರಮ, ನೀವು ಮಾಡೋದು ಬಹಳ ಸಂತೋಷದ ವಿಷಯ ಅಂತ. ಸೊ ನಾವು ಸರ್ ಅರಣ್ಯಾಧಿಕಾರದ ನೀವೇ ಇದನ್ನು ಒಂದು ಗಿಡ ನೆಡುವ ಮೂಲಕ ಒಂದು ಚಾಲನೆ ಕೊಡಬೇಕಂತ ಹೇಳಿದಾಗ ಸತೀಶ್ ಅವರು ಒಪ್ಪಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ರೋಟ್ರಿ ಮಿತ್ರರಾದ ಸದಾನಂದ ಪೂಜಾರಿ ಡಾಕ್ಟ್ರು ಯಾವಾಗಲೂ ನಮ್ಮೊಟ್ಟಿಗಿರುವವರು. ಇತ್ತೀಚೆಗೆ ಒಂದು ಇಲ್ಲಿ ಈ ಗ್ರಾಮದಲ್ಲಿ ಕಿಶೋರ್ ಎಂಬವರ ಮಗು, ನಾನು ಬರುವಾಗ ಹೇಳಿದ್ದು ಹೀಗೆ ವೆನ್ಲಾಕಲ್ಲಿ ಅಡ್ಮಿಟ್ ಆಗಿದೆ ಅಂತ. ಕೂಡಲೇ ಅವರು ಸ್ಪಂದಿಸಿ ಅವರು ಕೋಮಾ ಸ್ಟೇಜಲ್ಲಿದ್ದರು. ಕೋಮಾ ಸ್ಟೇಜ್ ವಿದಿನ್ ಎ ವೀಕ್ ಆ ಮಗು ರಿಕವರಿ ಆಗಿ ಮೊನ್ನೆ ಡಿಸ್ಚಾರ್ಜ್ ಆಗಿ ಆ ಕಿಶೋರ್ ಅವರು ಸಹ ಇಲ್ಲಿ ಇದ್ದಾರೆ, ಅವರಿಗೂ ನಮಸ್ಕಾರಗಳು. ಸೊ ಸದಾನಂದ ಪೂಜಾರಿ ಅವರು, ಸಂಜೀವ್ ಪೂಜಾರಿ ನಮಗೆ ಯಾವಾಗಲೂ ನಮ್ಮೊಟ್ಟಿಗಿರುವವರು, ವಕೀಲರಾದರು, ಇವರು ಮಾರ್ಗದರ್ಶಕ ಅಡ್ವೊಕೇಟ್ ಆಗಿ, ಅವರಿಗೂ ನಾನು ಧನ್ಯವಾದಗಳು ಬಂದದಕ್ಕೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣ ಅಮಾನ್ ಅಂತ. ನಾವು ಈ ಸಸಿಗಳನ್ನು ಸರ್ಕಾರದಿಂದ ತಗೊಳ್ತಾ ಇಲ್ಲ, ಇದು ಅಂದರೆ ನಮ್ಮದು ಬಿಸ್ನೆಸ್ ಇದು. ಸೊ ಅಮಾನ್ರವರು ಆಫ್ರಿಕನ್ ಬ್ರೀಡನ್ನು ತರಿಸಿ ಅಲ್ಲಿ ನೆಲ್ಲಿಯಾಡಿಯಲ್ಲಿ ಆ ಮರಗಳನ್ನು ಬೆಳೆಸಿ ನಮಗೆ 5,000 ಗಿಡಗಳನ್ನು ಕೊಟ್ಟಿದ್ದಾರೆ. ಈಗ ಮರಗಳನ್ನು ಮಾಡಲಿಕ್ಕೆ ಸಹ ಅವರಿಗೂ ಸಹ ಜವಾಬ್ದಾರಿ ಇದೆ. ಅದಕ್ಕೆ ಬೇಕಾಗುವ ಗೊಬ್ಬರ ಮತ್ತು ಬೇವಿನ ಹಿಂಡಿ ಎಲ್ಲ ಅವರಿಂದಲೇ ಸಜೆಷನ್, ಮತ್ತು ಆಗಾಗ ಬಂದು ಇನ್ಸ್ಪೆಕ್ಷನ್ ಮಾಡ್ತೇನೆ ಅಂತ ಅಮಾನ್ರವನ್ನು ನಾವು ಸ್ವಾಗತ ಮಾಡ್ತಿದ್ದೇವೆ. ಪ್ರಾಜೆಕ್ಟಿಗೆ ಮೂಲ ಕಾರಣ ನಮಗೆ ಒಂದು ರಾಜೇಂದ್ರ ಕಲ್ಬಾವಿ ಅವರ ಹತ್ರ ಇಂಥ ಒಂದು ಕಾರ್ಯಕ್ರಮ ಅಂತ ಹೇಳುವಾಗ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸೋದು ರಾಜೇಂದ್ರ ಕಲ್ಬಾವಿಯವರು. ಹಾಗೆ ಹೇಳಿದ ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತೇಳಿ ರಾಜೇಂದ್ರ ಕಲ್ಬಾವಿಯವರು ಇಲ್ಲಿ ಹೇಳಿದ್ದೇನೆ. ಅವ್ರದ್ದೊಂದು ಲೋ ಬಜೆಟಲ್ಲಿ ಒಂದು ಮನೆ ಮಾಡುವ ಕಾರ್ಯಕ್ರಮ ಉಂಟು. ಇಲ್ಲಿ ಅವರ ಕೈಯಿಂದ ಹಲವಾರು ಮನೆಗಳು ಆಗಲಿ ಅಂತ ನಾನು ಆಶಿಸ್ತಿದ್ದೇನೆ. ಹಾಗೆ ನಮಗೆ ಜಾಗ ಕೊಟ್ಟವರು ರಾಮಪಣ್ಣ ಅಂತ ಹೇಳಿದ್ದೇವೆ. ರಾಮಪಣ್ಣ ನಮ್ಮದಿದು ಈ ಜಾಗ ಇಂತೆಂಥ ಪರ್ಪಸ್ಸಿಗೆ ನಾವು ತಗೊಳ್ಳೋದು. ಇಲ್ಲೊಂದು ಓಲ್ಡ್ ಏಜ್ ಹೋಮ್ ಮಾಡೋದು ಸಹ ನಮ್ಮದು ಟೆನ್ಷನ್ ಉಂಟು. ಬಹಳ ಕಮ್ಮಿ ಕ್ರಯದಲ್ಲಿ ನಮಗೆ ಈ ಜಾಗ ಕೊಟ್ಟಿದ್ದಾರೆ ಅವರು. ಸೊ ತುಂಬ ಸಂತೋಷದಿಂದ ಅವರಿಗೂ ನಾನು ಸ್ವಾಗತ ಮಾಡ್ತಿದ್ದೇನೆ. ಮತ್ತು ನಮ್ಮ ಲಕ್ಷ್ಮಣ್ ಸುವರ್ಣ ಬಗ್ಗೆ ಹೇಳೋದು ಬೇಡ. ಈಗ ನಾನು ಕರ್ನಾಟಕ ಅಲ್ಲ, ಸಾಧಾರಣ ಆಲ್ ಇಂಡಿಯಾ ಫೇಮಸ್ ಆಗ್ತಾ ಇದ್ದಾರೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ. ಸೊ ಹೇಳಿದ್ದೇನೆ ಅವರಿಗೆ, ಈ ಪ್ರಾಜೆಕ್ಟನ್ನು ನೀವು ಸಾಧಾರಣ ಪ್ರಚಾರ ಮಾಡಿ ಎಲ್ಲರೂ ಈ ಪ್ರಾಜೆಕ್ಟಿಗೆ ಬರಬೇಕು. ನಮಗೆ ನಾನು ಭಟ್ರ ಹತ್ರ ಮಾತಾಡ್ತಿದ್ದೇನೆ, ಅವರು ಕಂಗು ಬೆಳೆಸಿದ್ದಾರೆ ಬದಿಯಲ್ಲಿ 20 ಎಕರೆ ಜಾಗ ಉಂಟು. ಅವರಿಗೆ ಸಹ ಆಸೆ ಆಗಿದೆ, ಆಯಿತು ಮಾಧವರೇ ನಮಗೂ ಸ್ವಲ್ಪ ಗಿಡ ಕೊಡಿ ಅಂತ, ಈ ಮಾಗಣಿ ಮತ್ತು ಸಾಗವಾನಿ ಗಿಡಗಳು ನಾನು ಹಾಕ್ತೇನೆ ಅಂತ ಹೇಳಿದ್ದಾರೆ. ಭಟ್ರಿಗೆ ನಮಗೆ ತುಂಬ ಪ್ರೋತ್ಸಾಹ ಕೊಡಿದೆ, ಅವರಿಗೂ ಧನ್ಯವಾದಗಳು. ನಮ್ಮ ನಂದಿನಿ ಹೇಳಿದ್ದಾರೆ ನನಗೆ ಸಹ ಇಂಥ ಪ್ರಾಜೆಕ್ಟ್ನಲ್ಲಿ ತುಂಬ ಆಸೆ ಇದೆ ಅಂತ. ಸೊ ಹಾಗೆ ಮೊದಲು ನಾನು ನೆನಪು ಮಾಡಿದ್ದು ನಮಗೆ ನಂದಿನಿ ಅವರು, ರೋಟ್ರಿ ಸೌತ್ನ ಅಧ್ಯಕ್ಷೆ, ಈಗ ಡಿಸ್ಟ್ರಿಕ್ಟ್ ಚೇರ್ಮನ್ಸ್ ಆಗಿದ್ದಾರೆ ರೋಟ್ರಿಯಲ್ಲಿ. ಅವರಿಗೂ ನಾನು ಸ್ವಾಗತಿಸಿದ್ದೇನೆ. ಡಯಾಲಿಸಿಸ್ ಮೆಷಿನ್ ಕೊಟ್ಟು ತುಂಬ ಹಲವಾರು ಸಾಧಾರಣ ದಿವಸ ಆಗಲೂ ಅವರು ಈ ಕೊರೋನಾ ಟೈಮಲ್ಲಿ ಒಂದು 150-200 ಮಂದಿಗೆ ಮನೆಯಲ್ಲೇ ಊಟ ಮಾಡಿ ಅವರೇ ಹೋಗಿ ಅವರ ಕಾರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಈಗ ಸಹ ಕೊಡ್ತಿದ್ದಾರೆ. ಅದಕ್ಕೆ ಫ್ರೀಡಾ ಮತ್ತು ನಮ್ಮ ಲೋಲಾ ಇವರು ಸಹಪಾಠಿ ಆಗಿದ್ದಾರೆ. ಲೋಲಾಕ್ಷಿ ಇತ್ತೀಚೆಗೆ ಒಂದು ಲೇಡೀಸ್ ಕ್ಲಬ್ ಆಗಿದೆ, ಲಯನ್ಸ್ ಕ್ಲಬ್ ಹೊಸತು, ಅದರ ಫೌಂಡರ್ ಪ್ರೆಸಿಡೆಂಟ್ ಲೋಲಾಕ್ಷಿ. ನಮ್ಮ BJPಯಲ್ಲಿ ಬಹಳ ಕಾರ್ಯಕರ್ತೆ, ಅವರಿಗೂ ನಾನು ಸ್ವಾಗತಿಸಿ ಬಯಸ್ತೇನೆ. ಇನ್ನು ನಮ್ಮ ಬೆನ್ನೆಲೆ ಬೀರ ಕಾರ್ಯಕ್ರಮದ ನಮ್ಮ ಸುರೇಶ್ರು, ನಮ್ಮ ರೋಟಿ ಕ್ಲಬ್ ಸೀಸೈಡ್ನ ಅಧ್ಯಕ್ಷರು, ಹಾಗೂ ನಮ್ಮ ಸುರೇಶ್ IAS, ಅಶೋಕ್ ಮತ್ತು ಸುರೇಶ್ IAS, ಎಷ್ಟೋ ಮಂದಿ IAS ಅನ್ನು ಟ್ರೈನಿಂಗ್ ಮಾಡಿದ್ದಾರೆ ಅವರು. ಈಸ್ IAS ಟ್ರೈನರ್ ಡಾಕ್ಟರ್ ಸರ್, ಸರ್ವಜ್ಞ IAS ಅಕಾಡೆಮಿ ಅಂತ ಇದೆ. ಸೊ ಇವರಿಗೆಲ್ಲರಿಗೂ ಸ್ವಾಗತಿಸ್ತಾ ನೀವು ಈ ಮತ್ತು ನನ್ನ ಅಣ್ಣನವರು ನಮ್ಮ ಮನೆಯ ಹಿರಿಯ ಸದಸ್ಯ ಈಗ ಅಮಿತ್ರ ಸುವರ್ಣ ಅಂತ ನಮ್ಮ ಅಣ್ಣ, ಇವರು ನಮ್ಮ ಕುದ್ರೋಳಿ ಗ್ರಾಮದ
ಅಧ್ಯಕ್ಷರು, ಹಾಗೆ 14 ಪಟ್ನ ಒಂದು ಮೀನುಗಾರ ಹೆಸರಂತೆ ಅದರ ಉಪಾಧ್ಯಕ್ಷರಾಗಿದ್ದಾರೆ. ಅವರು ದಯವಿಟ್ಟು ಸ್ಟೇಜಿಗೆ ಬರಬೇಕು. ನಮಗೆ ಇಲ್ಲಿ ಬರುವಾಗಲೇ ಹಲವಾರು ಸಹಕಾರ ಕೊಟ್ಟವರು. ಮೊದಲಾಗಿ ವಿಠ್ಠಲಣ್ಣ, ನನಗೆ ಚಹಾ, ಕಾಫಿ, ಊಟ ಎಲ್ಲ ಅವರ ಮನೆಯಲ್ಲಿ. ಇಲ್ಲಿ ಹಲವಾರು ಮಂದಿ ಕೆಲಸಕ್ಕೆ ಬಂದಿದ್ದಾರೆ, ಅವರಿಗೂ ಅವರ ಮನೆಯ ಊಟ. ಸೊ ತುಂಬ ನಮಗೆ ಉಪಕಾರ ಮಾಡಿದವರು ವಿಠ್ಠಲ್, ಅವರ ಮಿಸ್ಸಸ್ ಮತ್ತು ಮಗಳು ಮತ್ತು ಮೊಮ್ಮಗಳು ಸಿರಿ, ಇವರಿಗೂ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಿದ್ದೇನೆ. ಮತ್ತು ಬದಿಯ ನಮ್ಮ ರಾಮಪ್ಪಣ್ಣವರ ಅಕ್ಕನ ಮಕ್ಕಳೆಲ್ಲ ಇದ್ದಾರೆ, ಅವರು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಭಟ್ರು ನಾನು ಆಲ್ರೆಡಿ ಹೇಳಿದ್ದೇನೆ. ಊರಿನವರು ಪ್ರತಿಯೊಂದು ಮನೆಯವರು ನಮಗೆ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಿಂದ ನಿನ್ನೆ ಹೇಳಿದ್ದೇನೆ, ಇವತ್ತು ಶಾಮಿಯಾನ ಬಿಟ್ಟಾಗಿದೆ. ಮತ್ತು ಪ್ರತಿ ನಿಮಿಷ ನನ್ನೊಟ್ಟಿಗಿದ್ದವರು ಶೈಲೇಶ್ ಅಂತ, ದಯವಿಟ್ಟು ಶೈಲೇಶ್ ಮುಂದೆ ಬರಬೇಕು. ಶೈಲೇಶ್ಗೂ ನಾನು ಧನ್ಯವಾದ ಹೇಳ್ತೇನೆ. ಇನ್ನು ಈ ಪ್ರಾಜೆಕ್ಟ್ ಎಲ್ಲರೂ ಮಾಡುವಂತಾಗಲಿ ಅಂತ ಹೇಳುತ್ತಾ ಪ್ರಸ್ತಾವನೆ ಮುಗಿಸ್ತೇನೆ. ನಮಸ್ಕಾರ. ಪ್ರಾಸ್ತಾವಕ್ಕಾಗಿ ಮಾತಾಡಿ ಎಲ್ರಿಗೂ ಸ್ವಾಗತ ನೀಡಿದಂಥ ಮಾಧವಸೂರ್ನವರಿಗೂ ಸ್ವಾಗತ. ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭವಾಗಿ ಇದಕ್ಕೆ ಕ್ಷಮೆಯನ್ನು ಕೇಳ್ತೇನೆ. ಸೊ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಸಹಾಯ ಅರಣ್ಯ ಸಂರಕ್ಷಣಾಧಿಕಾರಿ ಎನ್ ಸತೀಶ್ ಅವರು ಎರಡು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಪ್ರಕೃತಿಯ ಮಧ್ಯದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಪ್ರಕೃತಿ ನಮ್ಮನ್ನು ನೋಡ್ಕೊಳ್ತಾ ಇದೆ. ಹಾಗಾಗಿ ಪ್ರಕೃತಿ ನೋಡ್ಕೊಳ್ತಾ ಇರೋ ಪ್ರಕೃತಿಯ ಆರೋಗ್ಯ ಮುಖ್ಯ. ಈ ಆರೋಗ್ಯಕ್ಕೆ ಹಸಿರು ಅನ್ನೋಂಥ ಒಂದು ಮದ್ದು, ಇದು ಬ್ಲಡ್. ಆ ಒಂದು ಹಸಿರು ಗಿಡಗಳನ್ನು ನೆಡುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ರೋಟರಿ PHF ಅಶೋಕ್ರವರೇ ಹಾಗೂ ಅತಿಥಿಗಳಾಗಿರುವಂಥ ಲಕ್ಷ್ಮಣ ಶಿವರೇ, ಡಾಕ್ಟರ್ ಸುವರ್ಣ ಪೂಜಾರಿ ಅವರೇ, ರಾಜೇಂದ್ರ ಕುಲ್ಬಾರ್ ಅವರೇ, ಪ್ರೊಫೆಸರ್ ರಾಧಾಕೃಷ್ಣರವರೇ, ಸಂಜೀವ್ ಪೂಜಾರಿ ಅವರೇ, ಮಧುದ್ದೀನ್ ಅಮ್ಮನ್ ಅವರೇ, ನಂದಿನಿ ಅವರೇ, ಗೋಲಕ್ಷಿ ಅವರೇ, ಎಲ್ಲ ಗಣ್ಯರೇ, ಹಾಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂಥ ಮಾಧವ ಸವರ್ಣವರು ನಾನು ಕಾಲ್ ಮಾಡಿ ಈ ಥರ ಒಂದು ಗಿಡ ನೆಡುವ ಪ್ರೋಗ್ರಾಮ್ ಇದೆ, ತಾವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿದರು. ನಾನು ಹೇಳಿದೆ, ಕಮರ್ಷಿಯಲ್ ಕ್ರಾಪ್ ಆಗಲಿ ಯಾವುದೇ ಆಗಲಿ, ಹಸಿರು ಈ ಭೂಮಿಗೆ ನಡುವಂಥದ್ದೊಂದು ಕಾರ್ಯಕ್ರಮ, ಅದು ನಾವು ಈ ಪ್ರಕೃತಿ ಕೊಡುವ ಒಂದು ಕೊಡುಗೆ. ಅದಕ್ಕಿಂತ ದೊಡ್ಡ ಕೊಡುಗೆ ನಾವು ಪ್ರಕೃತಿ ಕೊಡುವಂಥದ್ದು ಯಾವುದೂ ಇಲ್ಲ. ಇವತ್ತು ಅವರ ಒಂದು ಆ ಪ್ರಾಜೆಕ್ಟ್ ಮುಂದಿನ ಕನಸು ನನಸಾಗಲಿ. ಈ ಪ್ರಾಜೆಕ್ಟಿಗೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ, ಒಂದು 10-15 ವರ್ಷ ನಂತರ ನೋಡಿದಾಗ ಒಂದು ತೃಪ್ತಿ ಎಲ್ಲರಲ್ಲಿ ಬರಲಿ. ಹಾಗೂ ಅದನ್ನು ನೋಡಿಕೊಂಡು ಈ ಸುತ್ತಮುತ್ತ ಎಷ್ಟು ಖಾಲಿ ಜಾಗಗಳಿದ್ದಾವೆ ಅಥವಾ ಖಾಸಗಿ ಜಾಗಗಳಲ್ಲಿ ಮಾಡುವಂಥ ಅವಕಾಶಗಳಿದ್ದಾವೆ, ಅಲ್ಲಿ ಇಂಥದ್ದೇ ಒಂದು ಪ್ರಾಜೆಕ್ಟ್ಗಳು ಆಗಲಿ, ಹಾಗೆ ಈ ಹಸಿರು ಕವಚ ಹೆಚ್ಚಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ನನಗೊಂದು ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. Aesthetic Clinic. We provide procedures such as Medifacial, Medi Cleanups, Laser Hair Removal, Anti-pigmentation treatment. We also do lash lift,
Eyebrow microblading. ಇವತ್ತು ಇಲಾಖೆಯಲ್ಲಿ ತುಂಬ ಆ್ಯಕ್ಟಿವಿಟಿ ಇರುವ ದಿವಸ ಆದರೂ ಕೂಡ ಸಮಯ ಮಾಡಿಕೊಂಡು ಇವತ್ತು ಬಂದು ನಮಗೆ ಈ ಕಾರ್ಯಕ್ರಮ ಗಿಡ ನೆಟ್ಟು ಉದ್ಘಾಟನೆ ಮಾಡಿ 2 ಮಾತನಾಡಿದ್ದೀರಿ. ಸ್ಪೆಷಲಾಗಿ ಅರಣ್ಯ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾರ್ಯಕ್ರಮಗಳು ಮಾಡ್ತಾ ಉಂಟು. ಈಗ ಮಂಗಳೂರಲ್ಲಿ ನೋಡಿದರೂ ಕೂಡ ಎಲ್ಲ ರೋಡ್ ಸೈಡಲ್ಲೆಲ್ಲ ಗಿಡ ನೆಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ತುಂಬ ಅದು ಒಳ್ಳೆಯ ಒಂದು ಲಕ್ಷಣ. ಹಾಗಾಗಿ ಇವತ್ತು ನಮಗೆ 2 ಮಾತಾಡಿದ ಅರಣ್ಯ ಸಂರಕ್ಷಣಾಧಿಕಾರಿ ಎನ್ ಸತೀಶ್ ಅವರಿಗೆ ಕೃತಜ್ಞತೆಗಳು. ಹಾಗೆ ಮಂಗಳೂರಲ್ಲಿ ಇನ್ನೊಂದು ಕ್ರಾಂತಿ ನಡೀತಾ ಉಂಟು. ಬರೀ ಗಿಡ ನೆಟ್ಟರೆ ಸಾಲದು, ನೀರಿನ ಸಂರಕ್ಷಣೆ ಕೂಡ ಆಗಬೇಕಾಗಿದೆ. ನೀರನ್ನು ನಾವು ಉಳಿಸಬೇಕು, ನೀರನ್ನು ಇಂಗಿಸಬೇಕು, ಅದರ ಸದ್ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿರುವಂತಹ ರಾಜೇಂದ್ರ ಕಲ್ಬಾವಿ ಅವರು, ನಾವು ಹೇಳ್ಬೋದು ಈ ಕರಾವಳಿ ಭಾಗದ ಫಾದರ್ ಆಫ್ ಏನು ಹೇಳ್ತೀವಿ ವಾಟರ್ ಅಂತ ಹೇಳ್ತೀವಿ. ಅವರು ಇವತ್ತು ಕಾರ್ಯಕ್ರಮದ ಬಗ್ಗೆ 2 ಮಾತಾಡಬೇಕು ಅಂತ ಇರುವ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ರೋಟರಿ ಮಿತ್ರರೇ ಮತ್ತು ಸಾರ್ವಜನಿಕ ಬಂಧುಗಳೇ, ಈ ಕಾರ್ಯಕ್ರಮವನ್ನು ನಾವು 4-5 ಆಯಾಮಗಳಿಂದ ನೋಡಿದರೆ ಅದಕ್ಕೊಂದು ಪೂರ್ಣ ಅರ್ಥ ಬರ್ತದೆ ಅಂತ ನನಗೆ ಅನಿಸ್ತದೆ. ಒಬ್ಬ ವ್ಯಕ್ತಿ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿದ್ದು ಆಮೇಲೆ ರಿಟೈರ್ ಆದಾಗ ರಿಟೈರ್ಡ್ ಆಫೀಸರ್ ಅಂತ ಡೆಸಿಗ್ನೇಷನ್ ಹಾಕ್ತಾನೇ ಬಿಟ್ಟರು. ನಾನು ಮೊದಲು ನೋಡಿದ್ದು ಮಾಧವ ಸ್ವರ್ಣವರು, ಅದೆಲ್ಲ ಬಿಟ್ಟು ಅದು ಮುಗೀತು. ನಾನೇನಿದ್ರು ಇನ್ನು ಕೃಷಿಕ. ಅವರ ಇನ್ವಿಟೇಷನಲ್ಲಿ ಕೃಷಿಕ ಅಂತ ನೋಡಿ ಭಾಳ ಖುಷಿಯಾಯಿತು. ಮೊದಲಾಗಿ ನಾವು ಮಾಧವ ಸ್ವರ್ಣ ಅವರಿಗೆ ಇದಕ್ಕೆ ಧನ್ಯವಾದ ಹೇಳಬೇಕು. ಯಾಕಂತೇಳಿದ್ರೆ 60 ವರ್ಷ ಆದಮೇಲೆ ಮತ್ತೆ ಮುಗೀತು, ಜೀವನದಲ್ಲಿ ಏನಿದೆ, ಹೆಂಡತಿ ಮಕ್ಕಳು ಹೇಳ್ತಾರೆ ಮನೇಲಿ ಕೂತ್ಕೊಳ್ರಿ ಸುಮ್ಮನೆ ನಿಮಗೇನು ಕೆಲಸ ಅಂತ. ಇದು ಅದನ್ನೆಲ್ಲ ಬಿಟ್ಟು ನಾನು ಹೊಸ ಜೀವನವನ್ನು ಪ್ರಾರಂಭಿಸ್ತೇನೆ ಅಂತ ಹೇಳಿದ್ದು ಕೇವಲ 60 ಕಿಲೋಮೀಟರ್ ದೂರದಲ್ಲಿ ಬಂದು ಇಲ್ಲಿ ಒಂದು ಜಾಗವನ್ನು ಖರೀದಿಸಿ ಇಲ್ಲಿ ಎಲ್ಲ ಮಿತ್ರರನ್ನು ಬೆಳಗಿಸಿ, ಅದೊಂದು ದೊಡ್ಡ ಅವರದ್ದು ಗುಣ. ಎಲ್ಲರನ್ನು ಮಿತ್ರರನ್ನಾಗಿ ಮಾಡುವುದು ದೊಡ್ಡ ಗುಣ. ಹಾಗೆ ಎಲ್ಲರನ್ನು ಮಿತ್ರರನ್ನಾಗಿ ಮಾಡಿ ಇಲ್ಲಿ ಮತ್ತೆ ಗಿಡ ನೆಡಬೇಕಾಗಿ ನಾವು ಬರುವುದಿಲ್ಲ, ಅಷ್ಟು ದೂರ ಯಾರು ಬರ್ತಾರೆ ಮಾರ್ರೆ, ನನಗೆ ಆಗೋದಿಲ್ಲ ಅಂತ ಹೇಳಿದ್ದೆ ನಾನು. ಆದರೆ ಇಲ್ಲ ಬರಲೇಬೇಕು, ನೀನು ಗೆಸ್ಟ್ ಅಂತ ಹೇಳಿ ನಂಗೆ ಇನ್ವಿಟೇಷನ್ ನೋಡೋಕೆ ಸಾಕು. ಮತ್ತು ನಾನು ಟೈಮಿಗೆ ಬಂದಿದ್ದೇನೆ. ಎನಿವೆ, ಆ ಒಂದು ಪ್ರೀತಿ ಬೆಳೆಸುವಂಥ ಮಾಧವ ಸುವರ್ಣರಿಗೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಇವತ್ತು ಗ್ರಾಮ ಸ್ವರಾಜ್ಯ ದಿನ. ಎಲ್ಲರೂ ಗ್ರಾಮಗಳನ್ನು ನೆಗ್ಲೆಕ್ಟ್ ಮಾಡಿದಂಥ ಕಾಲದಲ್ಲಿ ಗ್ರಾಮ ಸ್ವರಾಜ್ಯಕ್ಕೆ ಈಗ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ನಮಗೇನು 75 ವರ್ಷ ಸ್ವಾತಂತ್ರ್ಯ ಆದ ಮೇಲೆ ಏನು ನಗರಗಳು ಬೆಳೀತಾ ಇದೆ, ಗ್ರಾಮಗಳು ಬೆಳೀತಾ ಇಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ಈಗ ಗ್ರಾಮ ಸ್ವರಾಜ್ಯ ಅಂದರೆ ನಾವೆಲ್ಲ ಬಿಟ್ಟು ಗ್ರಾಮಕ್ಕೆ ಹೋಗಬೇಕು. ಇವರು ನಗರದಲ್ಲೇ ಇದ್ದವರು, ದೇಶ ಸುತ್ತಿದವರು, ವಿದೇಶ ಸುತ್ತಿದವರು, ಯಾವುದು ಬೇಡ, ನನಗೆ ಗ್ರಾಮ ಬೇಕು ಅಂತೇಳಿ ಒಂದು ದೂರದ ಗ್ರಾಮವನ್ನು ಆಯ್ಕೆ ಮಾಡಿ ಆ ಗ್ರಾಮವನ್ನು ಬೆಳೆಸಲಿಕ್ಕೆ ನೋಡಿ ಇಲ್ಲಿ 10 ಜನರನ್ನು ಕರೆದು ಒಂದು ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ. ಇದು ಅವರು ಪ್ರಕೃತಿಗೆ ಕೊಡುವಂಥ ದೊಡ್ಡ ಒಂದು ಗುಣ. ಇದನ್ನು ನಾವೆಲ್ಲ ಸಪೋರ್ಟ್ ಮಾಡಬೇಕನ್ನೋದು ಹೇಳೋದ್ರಲ್ಲಿ ಸುಳ್ಳಲ್ಲ. ಇನ್ನೊಂದು ಆಯಾಮದಲ್ಲಿ ನೋಡಿದರೆ ಅವರ ಹೆಂಡತಿ ಮಕ್ಕಳ ಪೂರ್ಣ ಸಪೋರ್ಟ್ ಇದೆ ಅವರಿಗೆ. ಹೇಳ್ತಾರೆ, ನೀವು ಮನೆಯಲ್ಲೇ ಕೂತ್ಕೊಳ್ಳೋದಲ್ಲ, ನೀವು ಹೋಗಿ ಎಲ್ಲಿಯಾದರೂ ಅಂತ, ಒಮ್ಮೆ ಮನೆಗೆ ಬರಬೇಡಿ ಅಂತ. ಮನೆಯಲ್ಲಿ ಕೂತ್ರೆ ನೀವು ಜಡ್ಡಾಗಿ ಹೋಗ್ತೀರಿ ಅಲ್ವಾ, ನೀವು ಹೋಗಿ ಹೊರಗೆ ಅಂತ. ಅದು ಅವರಿಗೆ ಖುಷಿ ಆಯಿತು. ಅವರು ಹೊರಗೆ ಒಂದು ಇದನ್ನೆಲ್ಲ ಒಂದು ಹಕ್ಕಿಯ ರೆಕ್ಕೆ ಬಿಚ್ಚಿ ಹಾರಿದರೆ ಎಷ್ಟು ಖುಷಿಯಲ್ಲಿ ಹಾರ್ತದೆ, ಹಾಗೆ ಮಾಧವ ಸುವರ್ಣರ ಆ ಒಂದು ಚೈತನ್ಯ, ಅವರೊಂದು ಆ್ಯಕ್ಟಿವಿಟಿ, ಆ ಒಂದು ಖುಷಿಯನ್ನು ನೋಡುವಾಗ ಇವರಿಗೆ ಯಾಕೆ ರಿಟೈರ್ಮೆಂಟ್ ಕೊಟ್ಟದ್ದಂತ ಅನ್ನಿಸ್ತದೆ. ಅವರು ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಲಾಭ ಆಗ್ತಿತ್ತು ಡಿಪಾರ್ಟ್ಮೆಂಟಿಗೆ. ಇರಲಿ. ಮತ್ತಿನ್ನೊಂದು ಮರ ಗಿಡ ಬೆಳೆಸುವಂಥ ಕಾರ್ಯಕ್ರಮ. ಈ ಆಯಾಮದಲ್ಲಿ ನಾವು ನೋಡಿದಾಗ ಯಾವುದೇ ಒಂದು ಮರ ನೀವು ಅದಕ್ಕೆ ನೀರು ಹಾಕಿದಾಗ ಆ ನೀರಿನಲ್ಲಿ 98% ಅದು ತನ್ನಲ್ಲಿ ಇಟ್ಕೊಳ್ತದೆ. 2% ನೀರನ್ನು ಮಾತ್ರ ಅದು ತನ್ನ ಫಲವತ್ತಾಗಿ ಬೆಳೀಲಿಕ್ಕೆ ಮತ್ತು ಫಲ ಕೊಡಲಿಕ್ಕೆ ಅದು ತನ್ನ ನೀರನ್ನು ಉಪಯೋಗಿಸ್ತದೆ. ಇದೊಂದು ಸ್ಟಡಿ ಹೇಳಿದಂಥ ಮಾತು. ಅಂದರೆ ಅರ್ಥ, ಒಂದು ಗಿಡ ನಟ್ಟರೆ ಅದಕ್ಕೆ ಹಾಕಿದಷ್ಟು ನೀರಿನ 98 ಭಾಗ ಈ ಭೂಮಿಗೆ ಮತ್ತು ಇಲ್ಲಿ ಪರಿಸರಕ್ಕೆ ಲಾಭ ಆಗ್ತದೆ. ಅದಕ್ಕೆ ನಾವು ಹೇಳೋದು, ಮನೆ ಕಟ್ಟುವಾಗ ಪಕ್ಕದಲ್ಲೇ ಮರ ನಡಿ. ಯಾಕಂದರೆ ಅದು ಭೂಮಿಯನ್ನು ಒಂದು ಫಲವತ್ತಾಗಿರ್ತದೆ, ಇನ್ನೊಂದು ನೀರನ್ನು ಇಂಗಿಸಲಿಕ್ಕೆ ಸಹಾಯ ಮಾಡ್ತದೆ. ಮೂರನೇದು, ಅದು ನಿಮ್ಮ ಆ 98% ನೀರಿನಿಂದ ಎಲ್ಲ ಪರಿಸರವನ್ನು ತಂಪಾಗಿರಿಸಲಿಕ್ಕೆ ಸಹಾಯ ಮಾಡ್ತದೆ. ಆ ದೃಷ್ಟಿಯಿಂದ ಹೇಳೋದು, ಎಲ್ಲೆಲ್ಲೂ ಗಿಡ ಮರ ನಡಿ, ಕಡಿಬೇಡಿ ಅಂತ. ಅಫ್ಕೋರ್ಸ್ ಅಭಿವೃದ್ಧಿಗಾಗಿ ನಾವು ಕಡಿಬೇಕು ಅಂತ ನಾನು ಬೇಡ ಹೇಳೋದಿಲ್ಲ, ಆದರೂ ನಡುವಂಥ ಪ್ರಯತ್ನವನ್ನು ನಾವು ನಿಲ್ಲಿಸಬಾರ್ದು. ಎಷ್ಟೋ ಗಿಡಗಳು ನಟ್ಟಾಗ ನಮಗೆ ಅನಿಸ್ತದೆ, ಇಷ್ಟು ವರ್ಷ ನಾವೆಲ್ಲ ವನ ಮಹೋತ್ಸವ ಮಾಡ್ತಾ ಇದ್ದೇವೆ, ಇಲ್ಲಿ ಹೋಗಿದೆ ಮರಗಳು ಅಂತ. ಅಷ್ಟು ಮಾಡದಿದ್ದರೆ ಇಷ್ಟೊತ್ತಿಗೆ ನಮಗೆ ಇಲ್ಲಿ ಬರಗಾಡು ಬರ್ತಿತ್ತು. ಅದು ಮಾಡಿದ್ರಿಂದ ನಾವು ಪ್ರತಿ ವರ್ಷ ಮರ ಕಡಿದ್ರು ಬೆಳೆದ್ರು, ನಾವು ನಗರ ಬೆಳೆದ್ರು
ಹಸಿರು ನಮ್ಮ ಜಿಲ್ಲೆಯಲ್ಲಿದೆ ಆ ಕಾರಣಕ್ಕೋಸ್ಕರವಾಗಿ. ಈ ಎಲ್ಲ ಆಯಾಮದಿಂದ ನೋಡುವಾಗ ದೂರದಿಂದ ನಮ್ಮನ್ನು ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಈ ಜೀವನ, ಯಶಸ್ಸಿನ ಜೀವನ ಶತಕೋತ್ತರ, ನಿಮ್ಮ ಆಯಸ್ಸು ಶತಕೋತ್ತರ ದಾಟುವಷ್ಟು, ಸಾರ್ವಜನಿಕರಿಗೆ ಬೆನಿಫಿಟ್ ಆಗುವಷ್ಟು, ಎಲ್ಲರಿಗೆ, ಊರಿಗೆ, ನಾಡಿಗೆ, ಜನತೆಗೆ ಸಹಾಯ ಆಗಲಿ ಅಂತ ನಿಮಗೆ ಆಶಿಸ್ತಾ, ದೇವರು ನಿಮಗೆ ಪೂರ್ಣ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವೈಯಕ್ತಿಕ ಕೆಲಸಗಳನ್ನೆಲ್ಲ ಬದಿಗೊಟ್ಟಿ ಕಲ್ಬಾವಿಯವರು ಇಲ್ಲಿ ನಮ್ಮ ಜೊತೆ ಸೇರಿಕೊಂಡು 2 ಉತ್ತಮ ಮಾತನ್ನು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳು. ಮನುಷ್ಯನಿಗೆ 3 ಧರ್ಮ ಇದೆ. ಅವ ಹುಟ್ಟಿದ ಮೇಲೆ ಅವನಿಗೆ 3 ಧರ್ಮ ಬರುತ್ತೆ. ಒಂದು, ಹುಟ್ಟಿದ ಕೂಡಲೇ ಭೂಮಿಗೆ ಭಾರ. ಸೊ ಹಾಗಾಗಿ ಭೂಮಿ ತಾಯಿಗೋಸ್ಕರ ಏನಾದರೂ ನೀವು ಸೇವೆ ಮಾಡಲೇಬೇಕು. ಅದರಲ್ಲಿ ನಿಮಗೆ ಅತಿ ಹೆಚ್ಚು ಪುಣ್ಯ ಸಿಗುವಂಥ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾಯಿದ್ದೇವೆ. ಆಮೇಲೆ ನಾವು ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಭಾರ ಎತ್ತುತ್ತೇವೆ. ಸೊ ತಾಯಿಯ ಋಣ ಕೂಡ ಇದೆ. ಹಾಗೆ ನಾವು ಕೂಡ ಇನ್ನೊಂದು ಜನ್ಮ ಕೊಡಬೇಕಂತ. ಹಾಗಾಗಿ 3 ಧರ್ಮ ಇವತ್ತು ನಾವು ಪಾಲಿಸಲೇಬೇಕು, ಪ್ರತಿಯೊಬ್ಬ ಮನುಷ್ಯ ಕೂಡ. ಹಾಗಾಗಿ ಇವತ್ತು ನಾವು ಭೂಮಿಯ ತಾಯಿಯ ಋಣವನ್ನು ತೀರಿಸುವ ಒಂದು ಕಾರ್ಯದಲ್ಲಿದ್ದೇವೆ. ಹಾಗೆ ನಾವೆಲ್ಲರೂ ಕೂಡ ಅವರವರ ಮನೆಯಲ್ಲಿ, ಅವರವರ ಊರಿನಲ್ಲಿ ಪ್ರತಿಯೊಂದು ಗಿಡವನ್ನು ನೆಟ್ಟು ಸೇವೆಯನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಅನೇಕ ಗಿಡಗಳನ್ನು ನೆಟ್ಟು ಎಷ್ಟೋ ಮಂದಿಗೆ ಅದನ್ನು ವಿತರಿಸಿ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಿರುವಂತಹ ಬದ್ರುದ್ದೀನ್ ಅಮ್ಮನವರಿದ್ದಾರೆ. ಅವರು ಈ ವಿಚಾರವಾಗಿ 2 ಮಾತಾಡಬೇಕಾಗಿ ಕೇಳಿ. ವೇದಿಕೆಯಲ್ಲಿರುವಂತಹ ನನ್ನ ಎಲ್ಲ ಮಿತ್ರರೇ, ನನ್ನ ಇಲ್ಲಿ ಬರಲಿಕ್ಕೆ ಒಂದು ಚಾನ್ಸ್ ಕೊಟ್ಟಿರುವಂಥದ್ದು ಪ್ರಸಾದ್ ಸರ್ ಹಾಗೂ ನನ್ನ ಮಾಧವ್ ಸುವರ್ಣ ಸರ್ ಅವರು. ಈ ಫೀಲ್ಡಿಗೆ ಬಂದು ಇವತ್ತಿಗೆ 4 ವರ್ಷ ಆಯಿತು ಸರ್. 4 ವರ್ಷದಲ್ಲಿ ನಾವೆಲ್ಲ ಕಡೆ ಕೇಳಿದ್ದೇವೆ, ಮರವನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತೆಲ್ಲ ಸ್ಲೋಗನ್ ಎಲ್ಲ ಕಡೆ ನಾವು ಬೋರ್ಡಲ್ಲಿ ನೋಡಿರ್ಬೋದು, ಎಲ್ಲರೂ ಹೇಳುವುದನ್ನು ಕೇಳಿರ್ಬೋದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರವನ್ನು ಬೆಳೆಸಲಿಕ್ಕೆ ಒತ್ತು ಕೊಡೋದು ತುಂಬ ಕಡಿಮೆ ಜನರು. ಯಾಕೆಂತ ಹೇಳಿದರೆ ಆಲ್ರೆಡಿ ಸರ್ಕಾರದ ಒಂದು ಶ್ರಮದಿಂದ ಆದಷ್ಟು ದೊಡ್ಡ ಕಾಡಾಗಿದೆ, ಇಲ್ಲಿ ಬೇಕಾದಷ್ಟು ಕಾಡಾಗಿದೆ. ಮರವನ್ನು ಬೆಳೆಸಲಿಕ್ಕೆ ಹಿಂದೆಟ್ಟಾಗ್ತಿದ್ರು. ಆ ಸಮಯದಲ್ಲಿ ನನ್ನ ತಂದೆ ಬೇಸಿಕಲಿ ಅವರೊಂದು ಟಿಂಬರ್ ಮರ್ಚೆಂಟ್. ಯಾರಾದರೂ ಒಂದು ಮರ ನೆಟ್ಟಿರುವಂಥದ್ದು ಕಟಾವಿಗೆ ಬರುವಾಗ ಪರ್ಚೇಸ್ ಮಾಡಿ ಸೆಲ್ಲಿಂಗ್ ಮಾಡುವಂಥ ಒಬ್ಬ ಮರ್ಚೆಂಟ್ ಆಗಿದ್ದರು. ಅದೇ ಫೀಲ್ಡಲ್ಲಿ ನಾನು ಇರಲಿಲ್ಲ, ನಂದು ಫೀಲ್ಡೇ ಬೇರೆ ಆಗಿತ್ತು. ಒಂದು ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ, ಜಾಬಲ್ಲಿದ್ದೆ. ಆನಂತರ ಬಂದು ನಾನು ಈ ಮರದ ಬಗ್ಗೆ ಸ್ಟಡಿ ಮಾಡುವಾಗ, ತಂದೆ ಜೊತೆ ಟಿಂಬರ್ ಬಗ್ಗೆ ನಾನು ಸ್ಟಡಿ ಮಾಡುವಾಗ, ಟಿಂಬರಲ್ಲಿ ಅತಿ ಹೆಚ್ಚು ಲಾಭ ಇದೆ. ಕೋಟಿಗಟ್ಟಲೆ ಲಾಭ ಇರುವಂಥದ್ದು ಒಂದು ಫೀಲ್ಡ್ ಇದ್ದರೆ ಅದು ಟಿಂಬರ್ ಫೀಲ್ಡ್. ಇವತ್ತು ಯಾಣೋಪಾಯ ಗೊತ್ತಿರ್ಬೋದು, ಅವರು ಒಂದು 1965ರಲ್ಲಿ ಒಂದು ಟಿಂಬರ್ ಮರ್ಚೆಂಟ್ ಆಗಿದ್ದಂಥ ಒಬ್ಬ ವ್ಯಕ್ತಿ. ಆ ಒಬ್ಬ ವ್ಯಕ್ತಿ ಇವತ್ತು ಆ ಲೆವೆಲ್ಗೆ ಬರಬೇಕಂತ ಹೇಳಿದರೆ ಟಿಂಬರ್ ಬಿಸ್ನೆಸ್ಸಿಂದ ಆಗಿರುತ್ತೆ ಒಂದು ಲೆವೆಲ್ಗೆ ಬಂದಿರುವಂಥವ್ರು. ಅಂದರೆ ನನಗೆ ಮರ ಕಡಿತಾ ಹೋದರೆ ನಮಗೆ ಇಲ್ಲಿ ಏನಾಗ್ಬೋದು, ಒಂದು ದಿನ ಗುಲ್ಬರ್ಗ ಕಡೆ ಸೆಕೆ ನಾಡಾಗ್ಬೋದು. ಈ ಊರಲ್ಲಿ ಮರ ಕಡಿತಾ ಇದ್ದಾರೆ. ಇವಾಗ ಮರ ಬೆಳೆಸುವಂಥ ಕಾರ್ಯಕ್ರಮಕ್ಕೆ ಯಾರೂ ಕೈ ಹಾಕಿರಲಿಲ್ಲ. ಆ ಸಮಯದಲ್ಲಿ ನಾನು ನೋಡಿರುವಂಥ ಒಂದು ಪ್ರಾಜೆಕ್ಟ್ ಏನಂತೇಳಿದರೆ, ಮರವನ್ನು ಬೆಳೆಸೋಣ ಅಂತ ಹೇಳಿ ಒಂದು ವಿಷನಲ್ಲಿ ನನಗೆ ಉತ್ತಮವಾದ ತಳಿ ಯಾವುದಿದೆ ಅಂತೇಳಿ ನಾವು ರಿಸರ್ಚ್ ಮಾಡುವಾಗ ಯೂಟ್ಯೂಬ್ ಚಾನಲಲ್ಲಿ ಮೋದಿಯವರು ಆಫ್ರಿಕನ್ ಮಹಾಗಣಿ ಅಂತೇಳಿ ಒಂದು ಗಿಡವನ್ನು ನಡುವಂಥ ಒಂದು ವೀಡಿಯೋಸ್ ಇದೆ. ಆ ವಿಡಿಯೋವನ್ನು ನೋಡಿ ಎಲ್ಲಿಂದ ಈ ಸೀಡ್ ಬರುತ್ತೆ, ಏನಿದೆ ಮಹಾಗಣಿ ಅಂತ ಹೇಳಿದ್ದು ಇವಾಗ ಸರ್ ಅವ್ರಿಗೆ ಗೊತ್ತಿರ್ಬೋದು, ಅರಣ್ಯ ಇಲಾಖೆಯಲ್ಲಿ ಸಹ ಕೊಡ್ತಾರೆ ಮಹಾಗಣಿ ಗಿಡವನ್ನು. ಅರಣ್ಯ ಇಲಾಖೆಯಲ್ಲಿ ₹1 ₹2 ಕೊಡ್ತಾರೆ. ಅಂದರೆ ಬುಡದಿಂದ ಟಾಪ್ ತನಕ ವೈಟು, ಟಾಪ್ಗೆ ಗ್ರೀನ್ ಬರುವಂಥದ್ದು ಏನಿರುತ್ತೆ ಅದು ಇಂಡಿಯನ್ ಮಹಾಗಣಿ ಅಂತ ಹೇಳ್ತಾರೆ. ವೆರೈಟಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಹಾಗಣಿ ಇದೆ. ನಾನು ಮಹಾಗಣಿ ಗಿಡ ಆಫ್ರಿಕನ್ ಸ್ವಿಟೇನಿಯಾ ಮ್ಯಾಕ್ರೋಫಿಲ್ ಅಂತೇಳಿ ಒಂದು ಹೆಸರು, ಈ ತಳಿಯ ಹೆಸರು ಆಫ್ರಿಕನ್ ಸ್ವಿಟೇನಿಯಾ ಮ್ಯಾಕ್ರೋಫಿಲ್ ಅಂತೇಳಿ ಈ ತಳಿಯ ಹೆಸರು. ಇದನ್ನು ಪ್ರತಿ 1 ಎಕರೆಗೆ 500 ಗಿಡ ಬರುತ್ತೆ. ಈ ಗಿಡ ಚೂಸ್ ಮಾಡಿ ಇದನ್ನು ರೈತರಿಗೆ ಕೊಡೋಣ ಅಂತೇಳಿ ಪ್ಲ್ಯಾನಿಂಗ್ ಮಾಡಿದೆ. ಇದರ ಲಾಭದ ಲೆಕ್ಕಾಚಾರ ನಾನು ಹೇಳ್ತೀನಿ. ಇವತ್ತು ಎಂಟೈರ್ ಕರ್ನಾಟಕದಲ್ಲಿ 20 ಲಕ್ಷ ಗಿಡ ನೆಟ್ಟಿದ್ದೀನಿ ಸರ್. ಎಂಟೈರ್ ಕರ್ನಾಟಕದಲ್ಲಿ ನನ್ನ ಯೂಟ್ಯೂಬ್ ಚಾನಲಿಗೆ ಹೋದರೆ ಒಬ್ಬ ರೈತ, ನಾವಿಲ್ಲಿ ನೋಡೋದಾದರೆ ಅಡಿಕೆ ಗಿಡ ನೆಡ್ತಾರೆ, ಒಬ್ಬರು 1000, 500, 2000 ನೆಡ್ತಾರೆ. ಎಲ್ಲಾದರೂ ಬಳ್ಳಾರಿ ಕಡೆ 500 ಗಿಡ 2000 ಗಿಡ ನೆಡ್ತಾರೆ ಮರ? ಖಂಡಿತವಾಗಿ ಇಲ್ಲ ಸರ್. ನಮ್ಮ ಮುಂದೆ ಅರಣ್ಯ ಅಧಿಕಾರಿಗಳಿದ್ದಾರೆ. ಬಳ್ಳಾರಿಯಲ್ಲಿರುವಂಥ ರೈತರು ನನ್ನ ಬಗ್ಗೆ ಮಾತಾಡ್ತಾರೆ. ಅಂದರೆ ನಾನು ಕೊಟ್ಟಿರುವಂಥ ಗಿಡ ಒಬ್ಬೊಬ್ಬ ರೈತರು 2000, 3000 ಗಿಡವನ್ನು ಹಾಕ್ತಿದ್ದಾರೆ. ಅಂದರೆ ನಾನು ಇವತ್ತು ನಿಮಗೆ ತುಂಬ ಲೈಟಾಗಿ ಇಲ್ಲಿ ಮರದ ಬಗ್ಗೆ ಮಾತಾಡ್ಬೋದು. ಯಾಕೆಂದರೆ ಇಲ್ಲಿ ಮರದ ಬಗ್ಗೆ ಜಾಸ್ತಿ ಎಲ್ಲರೂ ಇಂಟ್ರೆಸ್ಟ್ ಕೊಡೋದು ತುಂಬ ಕಡಿಮೆ ಇರೋದ್ರಿಂದ ಮರದ ಬಗ್ಗೆ ಗಮನ ಕಡಿಮೆ ಕೊಡ್ತಾರೆ. ಆದರೆ ಆ ಊರಲ್ಲಿ ಏನಾಗಿದೆ ಅಂತ ಹೇಳಿದರೆ ನೀರು ಬತ್ತಿ ಹೋಗಿದೆ. ನೀರು ಬತ್ತಿ ಹೋಗೋ ಕಾರಣ ಏನಂತ ಹೇಳಿದ್ರೆ ಆ ಊರಲ್ಲಿ ಮಾನ್ಸೂನ್ ರೆವಲ್ಯೂಷನ್ ಆಗ್ತಾ ಇಲ್ಲ.
ಮಾನ್ಸೂನ್ ರೆವಲ್ಯೂಷನ್ ಆಗಬೇಕಂತ ಹೇಳಿದರೆ, ಮಳೆ ಬರಬೇಕಂತ ಹೇಳಿದರೆ ನಮಗೆ ಅಲ್ಲಿ ಏನು ಇರಬೇಕು, ಮರ ಇರಲೇಬೇಕು ಸರ್. ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದಕ್ಕೆ ನಾನೇನು ಮಾಡಿದೆ, ಮಾನ್ಸೂನ್ ರೆವಲ್ಯೂಷನ್ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಗಿಡ ಸಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಭ ಇಲ್ಲದೆ ಯಾರು ವ್ಯಾಪಾರ ಮಾಡಲ್ಲ ಸರ್ ಮಾಧವ್ ಸರ್. ಅಟ್ಲೀಸ್ಟ್ ಒಂದು 5 ರೂಪಾಯಿ ಲಾಭ ಇರ್ಬೋದು. ಆ ಲಾಭ ಲೆಕ್ಕಾಚಾರದಲ್ಲಿ ನಾನು ಬಂದವನಲ್ಲ. ಎಂಟೈರ್ ಇಂಡಿಯಾದಲ್ಲಿ ನನ್ನ ವಿಷನ್ ಇರೋದು, ಎಂಟೈರ್ ಕರ್ನಾಟಕ ಇಟ್ಕೊಳ್ಳೋಣ, 5 ಕೋಟಿ ಮರವನ್ನು ನೆಡುವ ಉದ್ದೇಶದಿಂದ ಈ ಫೀಲ್ಡಿಗೆ ಬಂದಿದ್ದೀನಿ ಸರ್. 5 ಕೋಟಿ ಮರವನ್ನು ನೆಟ್ಟಾಗ ಒಬ್ಬ ಜನರಿಗೆ ಒಂದು ಮರ ನೆಟ್ಟಾಗೆ, ಕರ್ನಾಟಕದ ಒಬ್ಬ ಜನರಿಗೆ ಒಂದು ಮರ ನಾನು ಕೊಡುಗೆ ಕೊಟ್ಟಾಗೆ ಆಗುತ್ತೆ. ಅಂದರೆ ಎಲ್ಲರೂ 2 ಮರವನ್ನು ನೆಟ್ಬಿಡಿ ಅಂತ ಹೇಳ್ತಾರೆ, ಹೌದಲ್ಲ ಸರ್? 2 ಮರವನ್ನು ನೆಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಕಾಲದಲ್ಲಿ ನಾವು ಪ್ರತಿಯೊಬ್ಬ ರೈತರಿಗೆ ಕೊಡ್ತಾ ಇರೋದು 2,000 3,000. ಇವತ್ತು ಮಾಧವ್ ಸರ್ ಅಂತವರು ತುಂಬ ಮಂದಿ ಕರ್ನಾಟಕದಲ್ಲಿ ಇದ್ದಾರೆ. ಅವರಿಗೋಸ್ಕರ ನಾವೆಲ್ಲ ತಿಳ್ಕೊಂಡಿರ್ಬೋದು, ಮಾಧವ್ ಸಾರಿಗೋಸ್ಕರ ಈ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತೇಳಿ ನಾವೆಲ್ಲ ನೋಡ್ಬೋದು. ಆದರೆ ಅವರಿಗೋಸ್ಕರ ಅಲ್ಲ. ಕಟಾವು ಬರುವಾಗ ಅವರಿಗೆ ಲಾಭ ಬರುತ್ತೆ. ಅಲ್ಲಿ ತನಕ ಈ ವಾತಾವರಣಕ್ಕೆ ಏನು ಕೊಡ್ತಾ ಇದ್ದಾರೆ? ಆಕ್ಸಿಜನ್ ಕೊಡ್ತಾ ಇದ್ದಾರೆ. ಈ ವಾತಾವರಣಕ್ಕೆ, ತಂಪಿನ ವಾತಾವರಣಕ್ಕೆ ನಿರ್ಮಾಣ ಮಾಡಿಕೊಡುವಂಥ ಮಹತ್ವದ ಕಾರ್ಯಕ್ರಮವನ್ನು ಮಾಧವ್ ಸರ್ ಮಾಡ್ತಾ ಇದ್ದಾರೆ. ಇವತ್ತು ಮರವನ್ನು ಬೆಳೆಸಿ ನಾಡನ್ನು ಉಳಿಸಿ ಒಂದು ಆಂದೋಲನದಲ್ಲಿ ಬ್ಲೆಸ್ಸಿಂಗ್ ಮನಿ ಸರ್, ಇದು ಬ್ಲೆಸ್ಸಿಂಗ್ ಮನಿ. ಪ್ರತಿಯೊಬ್ಬರು ಈ ಒಂದು ಪ್ರಾಜೆಕ್ಟನ್ನು ಕೈ ಹಾಕಿದರೆ ನೋಡಿ 10 ರಿಂದ 12 ವರ್ಷಕ್ಕೆ ಕಟಾವು ಬರುತ್ತೆ. ಗೊತ್ತಲ್ಲ ಸರ್? ಮಹಾಗಣಿ ಗಿಡ ಏನಿದೆ ಒಳಗಡೆ ಸ್ಕೆಚ್ಗೆ ರೇಟ್ ಅಲ್ಲ. ಸ್ಕೆಚ್ ಅಂತೇಳಿದರೆ ಈಗ ಸಾಗುವಣಿ ನೀವು ಹಾಕ್ತೀರಾ, 4 ಅಡಿ ಸುತ್ತಲ್ತ ಬಂದರೆ ಸ್ಕೆಚ್ಗೆ ರೇಟ್. ಇದು ಫುಲ್ ಟಿಂಬರ್. ಅಂದರೆ ನೀವು ಲೇಯರ್ ತೆಗೆದ ನಂತರ, ಚರ್ಮ ತೆಗೆದ ನಂತರ ಮಿಕ್ಕಿದೇನಿರುತ್ತೆ ಅದು ಫುಲ್ ಟಿಂಬರ್ ಆಗಿರುತ್ತೆ. ರೈತರಿಗೆ ಬೇಗನೆ ಲಾಭ ತಂದು ಕೊಡುವಂಥ ಒಂದು ಪ್ರಾಜೆಕ್ಟ್ ಇದ್ದರೆ ಅದು ಮಹಾಗಣಿ ಗಿಡ. ಅಂದರೆ ಕೆಂಪಾಗಿರ್ಬೇಕು. ಕೆಂಪು ಮರಕ್ಕೆ ಬೇಡಿಕೆ ಜಾಸ್ತಿ, ರೆಡ್ಡಿಶಿಗೆ ಬೇಡಿಕೆ ಜಾಸ್ತಿ ಇರುತ್ತೆ. 10 ರಿಂದ 12 ವರ್ಷಕ್ಕೆ ಕಟಾವು ಬರುವಂಥ ಒಂದು ಮರ ಏನಿದೆ ಪ್ರತಿಯೊಂದು ಮಿಲ್ಲಲ್ಲಿ ಪರ್ಚೇಸ್ ಮಾಡ್ತಾರೆ. ಯಾಕೆಂತ ಹೇಳಿದರೆ, ಒಂದು ಮಿಲ್ ಅವರು ಫರ್ನಿಚರ್ಗೆ ಬೇಸಾಗಿರುತ್ತಾರೆ, ಇನ್ನೊಂದು ಮಿಲ್ ಅವರು ಫ್ಲೈವುಡ್ಗೆ ಬೇಸಾಗಿರ್ತಾರೆ. ಆ ಫ್ಲೈವುಡ್ ಕಂಪನಿಯವರು ಫರ್ನಿಚರ್ ಮಾಡಲಿಕ್ಕೆ ಹೋಗಲ್ಲ. ಈ ಮರ ಫರ್ನಿಚರ್ಗೆ ಸೂಟಬಲ್ ಆಗಿರುತ್ತೆ, ಫ್ಲೈವುಡ್ಗೆ ಸೂಟಬಲ್ ಆಗಿರುತ್ತೆ, ಅಡಗು ತಯಾರಿಕೆಗೆ ಸೂಟಬಲ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಹೋಗುತ್ತೆ. ಇದರ ತಿರುಳು ವೇಸ್ಟೇಜ್ ಏನಿದೆ ಕಾಗದ ತಯಾರಿಕೆಯೂ ಸಹ ಹೋಗುತ್ತೆ. ಅಂದರೆ ಯಾವ ಮಿಲ್ಲವ ಬಂದ್ರೂ ಇದು ನನ್ನ ಮಿಲ್ಲಲ್ಲಿ ಇದಾಗಲ್ಲ ಅಂತೇಳಿ ಬಿಟ್ಟು ಹೋಗಲ್ಲ. ಅಂದರೆ ಇದು ಯಾವುದು ಕಟಾವಿಗೆ ಬಂದಿರುವಂಥ ಮರ ತಗೊಂಡು ಹೋಗ್ಲಿಕ್ಕೆ ಯಾರು ಇಲ್ಲ ಅಂತೇಳಿ ಎಲ್ಲಾದರೂ ಹೇಳ್ತಾರೆ ಸರ್? ಇಲ್ಲಿ ಹೇಳುವುದಾದ್ರೆ ನನಗೆ ಕೊಡಿ, ನಿಮ್ಮ ಪ್ರೈವೇಟ್ ಜಾಗದಲ್ಲಿ ಇದ್ದರೆ. ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ನೀವು ನನಗೆ ಎಲ್ಲಾದರೂ ಪರ್ಮಿಷನ್ ಕೊಟ್ಟು ಆ ಮರವನ್ನು ನನಗೆ ಕೊಡೋದಾದರೆ ಮಾರ್ಕೆಟ್ ದರಕ್ಕೆ ನಾನು ಅದನ್ನು ಖರೀದಿ ಮಾಡಿ ಮಿಲ್ಲಿಗೆ ಸಾಗಿಸ್ತೀನಿ. ಆದರೆ ಕಂಡೀಷನ್ ಏನಂತ ಹೇಳಿದರೆ, ನಿಮ್ಮ ಮರವನ್ನು ಕಡಿಯುವಾಗ ನನ್ನ ಗಿಡವನ್ನು ಅಲ್ಲಿ ಹಾಕ್ಬೇಕು. ಸಿಂಪಲ್. ಗೊತ್ತಾಯ್ತಾ ಸರ್? ಮರವನ್ನು ಕಟಾವು ಮಾಡೋದು ಉದ್ದೇಶ ಅಲ್ಲ, ಮರವನ್ನು ಬೆಳೆಸುವಂಥ ಉದ್ದೇಶ. ಈಗ ಅವರು ಹೇಳಿದಾರಲ್ಲ ಸರ್, ಮರ ಕಟಾವು ಮಾಡಿ ಸರ್, ಆದರೆ ಒಂದು ಮರ ಕಟಾವು ಮಾಡುವಾಗ ನೀವು 10 ಗಿಡವನ್ನು ನೆಟ್ಬಿಡಿ. ಈಗ ಒಂದು ಎಕರೆಗೆ ಹಬ್ಬಬ್ಬ ಅಂತೇಳಿದರೆ ಒಂದು 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಬರ್ಬೋದು ಎಲ್ಲ ಸೇರಿ. ಅದನ್ನು ನೀವು ಬ್ಯಾಂಕಲ್ಲಿ ಇಟ್ಟರೆ 10 ರಿಂದ 12 ವರ್ಷಕ್ಕೆ 1 to ಡಬಲ್ ಬರ್ಬೋದು. 40 ಅಂತೇಳಿದರೆ 80 ಸಾವಿರ ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್ ಬರ್ಬೋದು. ಈ ಮರವನ್ನು ಕಟ್ಟಿಗೆ ಆಧಾರದಲ್ಲಿ ಕೊಟ್ಟರು ಸಹ ಕೆಜಿಗೆ 6 ರೂಪಾಯಿ ಇದೆ, ಹೌದಲ್ಲ ಸರ್? 1 kg ಕಟ್ಟಿಗೆಗೆ 6 ರೂಪಾಯಿ ಇದೆ, 1 ಕ್ವಿಂಟಲ್ಗೆ 600 ರೂಪಾಯಿ ಇದೆ. ಒಂದು ಮರ ಮ್ಯಾಕ್ಸಿಮಮ್ 5 ರಿಂದ 6 ಟನ್ ಬರುತ್ತೆ. 3 ಟನ್ ಇಟ್ಕೊಳ್ಳಿ. ಸೈಜಿಗೆ ಬಂದಿರುವಂಥ ಮರವನ್ನು ಯಾರಾದರೂ ಕಟ್ಟಿಗೆ ಕೊಡ್ತಾರೆ ಸರ್? ಕಟ್ಟಿಗೆ ಕೊಡಲ್ಲ. 3000 kgಯನ್ನು ಕಟ್ಟಿಗೆ ರೂಪದಲ್ಲಿ 6 ರೂಪಾಯಿ ಬೇಡ 4 ರೂಪಾಯಿ ಲೆಕ್ಕದಲ್ಲಿ ಕಟ್ಟಿಗೆ ಕೊಟ್ಟರು ಸಹ ಒಂದು ಮರ 12,000 ರೂಪಾಯಿ ಆಯಿತು. 500 ಮರ 60 ಲಕ್ಷ ರೂಪಾಯಿ ಆಯಿತು. ನಾನು ಯಾಕೆ ನೆಗೆಟಿವ್ ಮಾತಾಡ್ತಿದ್ದೀನಿ ಅಂತ ಹೇಳಿದರೆ, ನಾವು ಕೋಟಿ ಮಾತಾಡೋದಕ್ಕಿಂತ ಬದಲಾಗಿ ನಾವು ರಿಯಾಲಿಟಿ ಮಾತಾಡೋಣ ಮೊದಲು. ಓಕೆ, ಇನ್ನು ಸೈಜಿಗೆ ಬರೋಣ ಸರ್. 1 ಕ್ಯೂಬಿಕ್ ಫೀಟಿಗೆ 2,250 ಇವತ್ತು ಮಾರ್ಕೆಟ್ ದರ ಇದೆ. ಈ ಮಹಾಗಣಿ 1 ಕ್ಯೂಬಿಕ್ ಫೀಟಿಗೆ ಒಂದು ಮರ 40 ಘನ ಅಡಿ ಬರುತ್ತೆ, 40 ಕ್ಯೂಬಿಕ್ ಫೀಟ್ ಬರುತ್ತೆ. 40 ಕ್ಯೂಬಿಕ್ ಫೀಟು 2,250 ರೂಪಾಯಿ ಇಂಟು 40 ಘನ ಅಡಿ ಅಂತ ಹೇಳಿದರೆ ಒಂದು ಮರ 90,000 ರೂಪಾಯಿ ಆಗುತ್ತೆ. ಯಾರಾದರೂ ನಂಬ್ತಾರ? 500 ಗಿಡ ಹಾಕಿ 4 ಕೋಟಿ ಬರುತ್ತೆ ಅಂತ ಹೇಳಿದರೆ ನಂಬ್ತಾರ? ನಂಬಲ್ಲ ಸರ್. ಬರೀ ಅರ್ಧಕ್ಕರ್ಧ ರೇಟ್ ಇಟ್ಕೊಳ್ಳಿ. 1,000 ರೂಪಾಯಿ ಒಂದು ಘನ ಅಡಿಗೆ. ಇಲ್ಲ ಬೇಡ, 250 ರೂಪಾಯಿ ಲೆಕ್ಕ ಇಟ್ಕೊಳ್ಳಿ. ಕ್ಯೂಬಿಕ್ ರೇಟಿಗೆ 250 ರೂಪಾಯಿ. ಸರ್, ಅರಣ್ಯ ಅಧಿಕಾರಿಯವರು ಇಲ್ಲಿದ್ದಾರೆ. 250 ಘನ ಅಡಿ ಲೆಕ್ಕದಲ್ಲಿ ಹೋಗುವಂಥ ಮರ ಇವತ್ತು ಯಾವುದಾದ್ರೂ ಇದೆಯಾ? ಯಾವ ಮರವೂ ಇಲ್ಲ ಸರ್. ನನ್ನ ಮುಂದೆನೇ ಇದ್ದಾರೆ ಅವರು. ಇವತ್ತು ಪ್ರತಿಯೊಂದು ಮರ 1 ಘನ ಅಡಿ ಹೋಗೋದು 1000ಕ್ಕಿಂತ ಮೇಲ್ಪಟ್ಟು ಇದೆ ಸರ್. 250 ರೂಪಾಯಿ ಲೆಕ್ಕಾಚಾರದಲ್ಲಿ 1 ಕ್ಯೂಬಿಕ್ ಫೀಟಿಗೆ ಕೊಟ್ಟರು ಸಹ ಈ ಮರ 40 ಘನ ಅಡಿ ಒಂದು ಮರ 10,000 ರೂಪಾಯಿ ಬರುತ್ತೆ. ಯಾವ ರೇಟು? ಕಟ್ಟಿಗೆ ರೇಟಿಗಿಂತ ಕಡಿಮೆ ಬರುತ್ತೆ. ಅಂದರೆ 500 ಮರ 50 ಲಕ್ಷ ರೂಪಾಯಿ. ಇವತ್ತಿನ ಮಾರ್ಕೆಟ್ ದರದ ಪ್ರಕಾರ 1 ಘನ ಅಡಿಗೆ 1,000 ರೂಪಾಯಿ ಥರ ನಾವು ಕೊಟ್ಟರೆ 40 ಘನ ಅಡಿ 40,000, 1 ಎಕರೆಗೆ 2 ಕೋಟಿ ಇನ್ಕಮ್ ಮಾಡ್ಬೋದು ಸರ್.
ಈ ಪ್ರಾಜೆಕ್ಟಲ್ಲಿ. ಈ ಪ್ರಾಜೆಕ್ಟನ್ನು ನಾವು ಎಂಟೈರ್ ಕರ್ನಾಟಕದಲ್ಲಿ ನಾನು ಇದೇ ಥರ ಅಲ್ಲಿ ಪ್ರೋಗ್ರಾಮನ್ನು ಮಾಡ್ತಾ ಜನರಿಗೆ ಮಾಹಿತಿ ಕೊಡುತ್ತಾ ಇವತ್ತು ಮರವನ್ನು ಬೆಳೆಸಲಿಕ್ಕೆ ನಾನು ಮುಂದೆ ಸಾಕ್ತಾ ಇದ್ದೀನಿ. ಭಾಳಷ್ಟು ಕಡೆ ಗಿಡವನ್ನು ಹಾಕ್ತಾ ಇದ್ದಾರೆ. ಇವತ್ತು ಇಲ್ಲಿಗೆ ಬರುವಾಗ ನಾನು 8 ಗಂಟೆಗೆ ನೆಲ್ಯಾಡಿಗೆ ರೀಚ್ ಆಗಿದ್ದೆ ಮಂಡ್ಯದಿಂದ. ನಾನು ಅವರಿಗೆ ಕೇಳಿದೆ, ಸರ್ ನಾನು 9 ಗಂಟೆಗೆ ಟೈಮಿಂಗ್ಸ್ಗೆ ರೀಚ್ ಆಗಬೇಕು, ನನಗೆ ರೀಚ್ ಆಗಲಿಕ್ಕೆ ಆಗಲ್ಲ ಸರ್, ಏನು ಮಾಡಲಿ, ಬರಲೇಬೇಕಂತ ಕೇಳಿದೆ. ನೀವು ಬಂದುಬಿಡಿ, ಏನಾಗಲ್ಲ, ನೀವು ಬಂದುಬಿಡಿ ಅಂತ ಹೇಳಿದರು. ನಾನು ಅಲ್ಲಿಂದ 1 ಅವರಲ್ಲಿ ಇಲ್ಲಿ ರೀಚ್ ಆದೆ. ನನಗೆ ತುಂಬ ಖುಷಿ ಆಗ್ತಿದೆ. ಏಕೆಂತೇಳಿದರೆ ನನ್ನ ಊರಿನವರು ಪ್ರಸಾದ್ ಸರ್ ಅವರ ನೇತೃತ್ವದಲ್ಲಿ ನನಗೆ ಮೊದಲು ಸಹಾಯ ನೀಡಿದವರು ಪ್ರಸಾದನವರು. ಅವರ ಮುಖಾಂತರ ನನಗೆ ಇವತ್ತು ಮಾಧವ್ ಸರ್ ಅವರು ಬಂದಿದ್ದಾರೆ, ನನ್ನ ಮನೆಗೆ ಬಂದರು, ನನ್ನ ನರ್ಸರಿಗೆ ಬಂದರು, ನನ್ನ ಜೊತೆ ಕೂತ್ಕೊಂಡ್ರು. ಭಾಳಷ್ಟು ಡಿಸ್ಕಸ್ ಮಾಡಿದ್ದೀನಿ. ಇದು ಇಷ್ಟಲ್ಲ, ಇಲ್ಲಿ ಜಾಸ್ತಿ ಹೊತ್ತು ಮಾತಾಡಲಿಕ್ಕೆ ಹೋದರೆ ನಾನು ಕಮರ್ಷಿಯಲ್ ಆಗಿ ಮಾತಾಡಿದಾಗೆ ಆಗುತ್ತೆ ಈ ಸ್ಟೇಜಲ್ಲಿ, ಅದು ಸರಿಯಾಗಲ್ಲ. ಇಲ್ಲಿ ನನಗೆ ಒಂದು ಹೆಲ್ಪ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರ ಬೆಳೆಸಲಿಕ್ಕೆ ಸಾಥ್ ನೀಡಲಿಕ್ಕೆ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಇದೇ ರೀತಿ ಅವರಿಗೆ ಅವರ ಫ್ರೆಂಡ್ಸ್ ಅವರು ಸಹ ಸಾಥ್ ನೀಡುತ್ತಾ ಮರವನ್ನು ಬೆಳೆಸುವಂಥ ಒಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿ ನಿಮ್ಮೆಲ್ಲರೊಟ್ಟಿಗೆ ವಿನಂತಿಸುತ್ತಾ ನನಗೆ ಈ ಒಂದು ಸಮಯಾವಕಾಶವನ್ನು ಕೊಟ್ಟಿರುವಂಥ ನಿಮಗೆಲ್ಲರಿಗೆ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ವಂದನೆಗಳು ಬದ್ರುದ್ದೀನ್ ಅಮ್ಮನವರೇ. ಒಂದು 25 ವರ್ಷ ಹಿಂದೆ ಹೋದರೆ ನಾವು ನಮಗೆ ಏನು ತೋಚಿದೆ ಅದನ್ನು ಮಾಡ್ತಾ ಹೋಗ್ತೇವೆ. ಅದು ಈಗ ಏನಾಗಿದೆ ಅಂತಂದರೆ ನಮ್ಮಲ್ಲಿ ನಾವು ಚಿಂತನೆ ಮಾಡ್ತೇವೆ, ಇದು ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಸೊ ಅದರಲ್ಲಿ ಅವರ ತಂದೆಯವರು ಮರ ಕಡಿತಾ ಇದ್ದರು, ನಾನೀಗ ನೆಡ್ತಾ ಇದ್ದೇನೆ ಅಂತ. ಸೊ ಪ್ರಕೃತಿ ಈ ಕೊರೋನಾದಿಂದಾಗಿ ಪ್ರಕೃತಿಯೇ ಅದರ ಒಂದು ರೀಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಅದನ್ನು ಮಾಡ್ತಾ ಬಂದಿದೆ. ಇವತ್ತಿನ ಈ ವೇದಿಕೆಯಲ್ಲಿ ರೋಟರಿ ಕ್ಲಬ್ ಮಂಗಳೂರು ಸೌತಿನ ಮಾಜಿ ಅಧ್ಯಕ್ಷರು ಶ್ರೀಮತಿ ನಂದಿನಿ ಅವರಿದ್ದಾರೆ. ಅವರು 2 ಮಾತಾಡಬೇಕು. ನಾವು ರೋಟರಿ ಕ್ಲಬ್ನವರು ಇದು ಮರ ಲಾಸ್ಟ್ ನಮ್ಮ ಟರ್ಮಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಮರ ಎಲ್ಲ ಕಡೆ ನಟ್ಟಿದ್ದೇವೆ ಪ್ರತಿ ಕ್ಲಬ್ನವರು. ಹಾಗೆ ನಮ್ಮ ಕ್ಲಬ್ ಕೂಡ ಒಂದು 500 ಮರ ಎಲ್ಲಿ ಜಾಗ ಆಫರ್ ಮಾಡಿದ್ರು ಅಲ್ಲಿಗೆ ಹೋಗಿದ್ದೆವು. ಸೊ ನಮಗೆ ಈಗಿನ ಪರಿಸ್ಥಿತಿ ಸೆಕೆ ಎಲ್ಲ ನೋಡುವಾಗ ಅನ್ನಿಸ್ತದೆ, ನಾಡನ್ನು ಕಾಪಾಡಿ ಕಾಡನ್ನು ಬೆಳೆಸುವುದು ಅಗತ್ಯ ಅಲ್ವಾ. ಎಲ್ಲ ಕಡೆ ಕಾಡು ಬೇಕೇ ಬೇಕು, ಮರ ಬೇಕೇ ಬೇಕು. ಅದಕ್ಕೆ ಈ ಪ್ರೋಗ್ರಾಮ್ ಮಾಧವ್ ಸ್ವರ್ಣರವರು ಕಂಟಿನ್ಯೂ ಮಾಡಿದ್ದಾರೆ. ನಮ್ಮ ಲಾಸ್ಟ್ ಇಯರ್ ರೋಟ್ರಿಯಲ್ಲಿ ಏನು ಆಗಿತ್ತು ಅದನ್ನು ಕಂಟಿನ್ಯೂ ಮಾಡಿ ಅದು ನೋಡುವಾಗ ತುಂಬ ಖುಷಿ ಆಗ್ತದೆ. ನನ್ನದು ಒಂದು ಸಜೆಷನ್ ಅಂದರೆ ಅವರು ಕಾಡನ್ನು ತೆಗೆದು ಬೇರೆ ಇದು ಪ್ರಾಫಿಟ್ ಮೇಕಿಂಗ್ ಮರ ನೆಡುವಾಗ ಅದರ ಜೊತೆ ನಮ್ಮ ಪರಿಸರದಲ್ಲಿ ಈ ಪ್ರಾಣಿ ಪಕ್ಷಿ ಅಂಥದ್ದೆಲ್ಲ ತುಂಬ ನಾಶವಾಗ್ತಾ ಇದೆ ಈಗೆಲ್ಲ ಕಡಿಯುವಾಗ ಮರ. ಅದಕ್ಕೂ ಸಹಾಯವಾಗುವಂಥ ಮರಗಳನ್ನು ಹೀಗೆ ಫ್ರೂಟ್ ಟ್ರೀಸ್, ಫ್ಲವರಿಂಗ್ ಟ್ರೀಸ್ ಹಾಗೆಲ್ಲ ಮಾಡಬೇಕು ಅಂತ ನನ್ನದೊಂದು ಆಸೆ. ಅವರು ಅದನ್ನು ಮಾಡ್ತಾರೆ. ಇದರ ಮಧ್ಯದಲ್ಲಿ ಆ ಫ್ರೂಟ್ ಟ್ರೀಸನ್ನು ಬೆಳೆಸಿದರೆ ನಮ್ಮ ಪ್ರಾಣಿ ಪಕ್ಷಿಗಳಿಗೂ ಉಪಯೋಗ ಆಗುತ್ತೆ ಅಂತ ಎಣಿಸ್ತೇನೆ. ಸೊ ಅವರು ಅದನ್ನು ಖಂಡಿತವಾಗಿ ಮಾಡ್ತಾರೆ. ಯಾಕೆಂದರೆ ಅವರು ರೋಟ್ರಿ ಅವರು ಯಾವಾಗಲೂ ಕಮ್ಯುನಿಟಿ ಡೆವಲಪ್ಮೆಂಟ್ ಮತ್ತು ಎಲ್ಲ ವಿಷಯದಲ್ಲೂ ಅವರಿಗೆ ಕಾಳಜಿ ಉಂಟು, ಎಲ್ಲ ರೋಟೇರಿಯನ್ಸ್ಗೆ. ಅದಕ್ಕೋಸ್ಕರ ಅವರು ರೋಟ್ರಿ ಮೆಂಬರ್ಸ್ ಆಗ್ತಾರೆ. ಎಲ್ಲ ವಿಷಯದಲ್ಲೂ ಅವರು ಈಗ ನೀರಿನ ವಿಷಯದಲ್ಲಿ ನಮ್ಮ ಕಲ್ಬಾವಿರು ಎಷ್ಟು ನೀರು ಉಳಿಸಬೇಕು, ನೀರನ್ನು ಇಂಗಿಸಬೇಕು ಎಲ್ಲರಿಗೂ ಅಡ್ವೈಸ್ ಕೊಡ್ತಾರೆ. ಹಾಗೆ ಅದೇ ಥರ ಈ ಮರ ಪಕ್ಷಿ ಪ್ರಾಣಿಗಳ ಬಗ್ಗೆ ನಾವೆಲ್ಲರೂ ಸೇರಿ ಅದನ್ನು ಸಹ ಕಾಪಾಡಬೇಕು ಅಂತ ನನ್ನದೊಂದು ಇಚ್ಛೆ. ಅದನ್ನು ಖಂಡಿತ ಅವರು ಮಾಡ್ತಾರೆ. ಮತ್ತು ಅಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಮಾಧವ್ ಸ್ವರ್ಣರು ಅವರ ರಿಟೈರ್ಡ್ ಆದಾಗ ಅವ್ರದ್ದು ಅಲ್ಲಿ ಅಂದರೆ ಎಂತ ಸಾನ್ನಿಧ್ಯದಲ್ಲಿ ಅವರದ್ದು ಅಂದರೆ ಒಳ್ಳೆ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಮಾಡಿದ್ರು ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ತಾರೆ. ಆವಾಗ ಕಾಸರಗೋಡು ಚಿನ್ನವರು DC ಅವರೆಲ್ಲ ಬಂದಿದ್ದರು. ಅವರು ರಿಟೈರ್ಡ್ ಆಗಿತ್ತು. ಆಗ ಅವ್ರು ಹೇಳ್ತಾ ಇದ್ದರು, ನೀವು ಇಷ್ಟೊಂದು ಸರ್ವಿಸ್ ಮಾಡ್ತೀರಲ್ಲ, ಡಿಪಾರ್ಟ್ಮೆಂಟಿಗೆ ಯಾವಾಗ ಹೋಗ್ತಾ ಇದ್ದೀರಿ ಅಂತ ಒಂದು ತಮಾಷೆಯಾಗಿ ಕಾಸರಗೋಡು ಚಿನ್ನವರು ಹೇಳ್ತಾ ಇದ್ರು. ಅಂದರೆ ಅವರ ಸಂಸ್ಥೆಗೂ ಕೆಲಸ ಮಾಡ್ತಾ ಜೊತೆಗೆ ಸಮಾಜಕ್ಕೆ ಕೂಡ ಒಳ್ಳೇದು ಮಾಡಿ. ನೀವು ಸಾನ್ನಿಧ್ಯ ನೋಡಿದರೆ 0ದಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಸಂಸ್ಥೆ ಅದು. ಅಂದರೆ ಬುದ್ಧಿಮಾಂದ್ಯ ಮಕ್ಕಳು ಇರುವಂಥದ್ದು 160 ಮಕ್ಕಳಿಗೆ ಅದನ್ನು ಇವತ್ತು ಒಂದು ಯಾರೂ ಊಹಿಸಲಾರದಂಥ ಲೆವೆಲಿಗೆ ಈ ಮಾಧವ್ ಸ್ವರ್ಣ ಅಂತವರು, ಜೊತೆಗೆ ಅಲ್ಲಿ ವಸಂತ್ ಶೆಟ್ಟಿ ಅಂತಿದ್ದಾರೆ, ಅವರೆಲ್ಲ ಸೇರಿ ಅದನ್ನು ಬೆಳೆಸಿದ್ದಾರೆ. ಸೊ ಹಾಗಾಗಿ
ನಾನು ಯಾವಾಗಲೂ ಹೇಳೋದುಂಟು, ಯಾರಾದರೂ ನಾವು ಎಲ್ಲ ಕಲಿ ರಿಟೈರ್ಡ್ ಆದರೆ ನನಗೆ ಭಾಷಣ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ, 60ರ ನಂತರ ಅರಳು ಮರಳು ಅಂತ. ಬಟ್ ಮಾಧವಸ್ವಾಮಿಯವರು ಅರಳು ಮರಳಲ್ಲ, ಮರಳಿ ಅರಳು ಅಂತ. ಸೊ ಮರಳಿ ಅರಳಬೇಕಾದ್ರೆ ಅವರು ಇಂಥ ಗ್ರಾಮೀಣ ಪ್ರದೇಶಕ್ಕೆ ಬಂದು ಒಳ್ಳೆಯ ಗಾಳಿಯ ಒಂದು ಇದನ್ನು ಜನರಿಗೆ ಕೂಡ ತಾವು ಬೆಳೆದ್ರ ಜೊತೆಗೆ ಜನರನ್ನು ಕೂಡ ಬೆಳೆಸಬೇಕು. ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಯಾವತ್ ಭೂಮಂಡಲಂ ದತ್ತ ವನಕಾನನಂ ತಾವತ್ತಿಷ್ಟರಿ ಮೇದಿನಂ ಪುತ್ರಪೌತ್ರಿಕೆ ಅಂತ. ಎಲ್ಲಿಯವರೆಗೆ, ಅದರ ಅರ್ಥ ಏನಂತ ಹೇಳಿದರೆ, ಎಲ್ಲಿಯವರೆಗೆ ಈ ಭೂಮಂಡಲ ಉಂಟಲ್ಲ ಅದು ಗ್ರೀನರಿಯಿಂದ ಕೂಡಿರ್ತದೆ, ಅಲ್ಲಿಯವರೆಗೆ ಮನುಷ್ಯನ ಜನ್ಮಗಳಿಗೆ ಅಂದರೆ ಸಂತತಿಯನ್ನು ಅದು ಕಾಪಾಡ್ತದೆ. ಅಂದರೆ ನೀವು ಇದನ್ನು ಒಂದು ಸಣ್ಣ ಉದಾಹರಣೆಯಾಗಿ, ನಾವು ಕೊರೋನಾ ಬಂತು ಬೆಂಗಳೂರು ಮೈಸೂರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದಾಗ ಹೇಳಿದರು, ಯಾವ ರೀತಿ ಆಕ್ಸಿಜನ್ಗೆ ಡಿಮ್ಯಾಂಡ್ ಬಂತಂತ ಹೇಳಿದರೆ, ಐಸು ಇಲ್ಲದೆ ಕಾರಲ್ಲಿ ಚೀಟಿ ಕೊಟ್ಟು ವೆಯ್ಟ್ ಮಾಡ್ತಾಯಿದ್ರು ಆಕ್ಸಿಜನ್ ಸಿಲಿಂಡ್ರ್ ಇಟ್ಕೊಂಡು. ಒಂದು ಸಿಲಿಂಡ್ರನ್ನು ಅವನು ದಮ್ ಕಟ್ತಾ ಇದೆ, ಸಿಲಿಂಡ್ರ್ ಇಟ್ಕೊಂಡು ಕಾರಲ್ಲಿ ಕೂತ್ಕೊಂಡು ಟೋಕನ್ ಕೊಡೋದು ಅವರಿಗೆ. ಐಸಿಗೆ ಬೆಡ್ ಇಲ್ಲಲ್ಲ, ಅಲ್ಲಿ ಬೆಡ್ಗೆ ಸಿಗಬೇಕಾದ್ರೆ ಒಂದು ಸಾಯಬೇಕು, ಇಲ್ಲಾಂದರೆ ಅವನು ರಿಕವರಿಯಾಗಿ ಮನೆಗೆ ಹೋಗಬೇಕು. ಈ ಪರಿಸ್ಥಿತಿಯನ್ನು ಮೈಸೂರಿನ ಕೆಲವು ಆಸ್ಪತ್ರೆಯಲ್ಲಿ ಕಂಡವರಿದ್ದಾರೆ. ಒಂದು ಐಸಿಯು ಕೊಡಿ, ಒಂದು ಆಕ್ಸಿಜನ್ ಕೊಡಿ. ಸೊ ಹಾಗಾಗಿ ನಾವು ನಮ್ಮ ಪರಿಸರವನ್ನು ನೆಗ್ಲೆಕ್ಟ್ ಮಾಡಿದರೆ ಮುಂದೊಂದು ದಿನ ನಾವು ಕೂಡ ಸಿಲಿಂಡರ್ ಹಾಕಿ ತಿರುಗುವಂಥ ಪರಿಸ್ಥಿತಿ ಬರ್ಬೋದು ಅಂತೇಳಿ. ನಗರದಲ್ಲಿ ನೀವು ನೋಡಿದರೆ, ನಗರದಲ್ಲಿ ಆ ಸರ್ವೆ ಅವರ WHO ಪ್ರಕಾರ 25% ಅಲ್ಲ ಸೂರ್ಯ ಕಲ್ಬಾವೇರಿ 25% ಗ್ರೀನರಿ ಇರಬೇಕಂತೆ. ಅದೀಗ ಮಂಗಳೂರು ನಗರದಲ್ಲಿ 15-12% ಇದೆ. ಅಂದರೆ ಅವರು ಬಂದಾಗ ಹೇಳ್ತಾರೆ, ಮತ್ತು ಒಂದು ಪ್ರಾಜೆಕ್ಟ್ ಬರುವಾಗ ಇದ್ದ ಮರವನ್ನೆಲ್ಲ ಕಟ್ಟಿದಾಕ್ತಾರೆ. ಸೊ ಹಾಗಾಗಿ ಈ ನಗರದ ಪ್ರದೇಶದಲ್ಲೂ ಕೂಡ ಗ್ರೀನರಿಯನ್ನು ಬೆಳೆಸುವಂಥ ಕೆಲಸ ಈ ರೋಟ್ರಿಯಿಂದ ಆಗಬೇಕು. ಜೊತೆಗೆ ನಾನು ಈ ರೋಟ್ರಿ ಅವರು ಏನು ಮಾಡಿದ್ದಾರೆ ಅಂದರೆ, ನನಗೆ 3 ತಿಂಗಳಲ್ಲಿ, ನಾನು ರೋಟ್ರಿ ಮಂಗಳೂರಿನ ಸದಸ್ಯ, ನನಗೆ ಸ್ಟಾರ್ಟಿಂಗಲ್ಲಿ ರೋಟ್ರಿ ಅವರು ಏನು ಮಾಡ್ತಾರೆ ಅಂತ ಹೇಳುವಂಥ, ಅಂದರೆ ಎಲ್ಲರಿಗಿರ್ತಾರೆ ರೋಟಿಗೆ ಜಾಯ್ನ್ ಆಗುವಾಗ ಅವರದ್ದು ಸ್ವಲ್ಪ ಕಾನ್ಸೆಪ್ಟ್ಗಳೆಲ್ಲ ಅರ್ಥ ಆಗಬೇಕಾದ್ರೆ 2 ವರ್ಷ ಸುಮ್ಮನೆ ಹೋಗಿ ಕೂತ್ಕೋಬೇಕು. ಹಾಗೆ ಮಾಧವಸ್ವಾಮಿಯವರು ನಮ್ಮ ಸಂಜೀವರೆಲ್ಲ ನನ್ನನ್ನು ಸೇರಿಸಿದ್ರಲ್ಲಿ, ಸೇರಿಸುವಾಗ ಹೇಳಿದರು, ಅದು ಈರೆಗೆ ಅರ್ಥ ಪುಜ್ಜಿ ಅಂಚವಣ್ಣದು ಬುಡೋಡ್ಚಿ ಒಂದೇ ಸಮಯ ಕುಲ್ಲಲ್ಲೇ ಅಂತ ಅವರದ್ದು ಒಂದು ಕಾನ್ಸೆಪ್ಟ್ ಅದು ಅರ್ಥ ಆಗಬೇಕಲ್ಲ. ಸೊ ಹಾಗಾಗಿ ನಾನು ಧೈರ್ಯದಿಂದ ಕೂತಾಗ ನನಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಹೇಳ್ತಾ ಇದ್ದೇನೆಂದರೆ, ವೆನ್ಲಾಕಲ್ಲಿ ನಾನು ಇದ್ದಾಗ ನಮ್ಮಲ್ಲಿ ಆರ್ಚಿಬಲ್ಡ್ ಮ್ಯಾನೇಜರ್ಸ್ ಪ್ರೆಸಿಡೆಂಟ್ ಇದ್ದಾರೆ. ಅವರು ಹೇಳಿದರು, ನಾನು ಹೇಗಾದರೂ ನಿಮಗೆ ಒಂದು ಡಯಾಲಿಸಿಸ್ ಮಿಷನ್ ಕೊಡ್ತೇನೆ. ಡಯಾಲಿಸಿಸ್ ಒಂದು ಕತೆ ಹೇಳ್ತೇನೆ. ಒಂದು ಮನೆಯಲ್ಲಿ ಒಂದು ಮಗುವಿಗೆ ಯಾರಾದರೂ ಕಿಡ್ನಿ ಫೇಲ್ ಆದರೆ, ಯಾಕೆಂದರೆ ಕಿಡ್ನಿ ಫೇಲ್ 60 ವರ್ಷ ನಂತರ ಆಗೋದು ಅಲ್ಲ, ಸಣ್ಣ ಪ್ರಾಯದಲ್ಲೂ. ನಮ್ಮ ರೋಟಿ ಗವರ್ನರ್ ಬಂದಾಗ 22 ವರ್ಷದ 2 ಹುಡುಗರು ಡಯಾಲಿಸಿಸ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಅವರು ಒಂದು ಮಿಷನನ್ನು ಹೇಗಾದರೂ ಮಾಡಿ ಕೊಡ್ತೇನೆ ಅಂತ ಕೊಟ್ಟರು ಅವರು. ಯಾಕೆಂದರೆ ಇಮೋಷನಲಿ ಅವರಿಗೆ ಬೇಜಾರಾಯಿತು. ಅವರು ಅಂದ್ಕೊಂಡಿದ್ರು 70 ವರ್ಷ ನಂತರ ಡಯಾಲಿಸಿಸ್ ಆಗೋದು. ಸಣ್ಣ ಹುಡುಗರಿಗೂ ಬೇರೆ ಬೇರೆ ಮೆಡಿಕಲ್ ರೀಸನಿಂದ ಡಯಾಲಿಸಿಸ್ ಆಗ್ತದೆ. ಸೊ ಆಗ ಈ ಆರ್ಚಿಬಲ್ಡ್ ಮ್ಯಾನೇಜರ್ಸ್ ಫಸ್ಟ್ ಮಿಷನನ್ನು ಫೆಬ್ರವರಿಯಲ್ಲಿ ಕೊಟ್ಟರು. ನೀವು ನಂಬಿದರೆ ನಂಬಿ, ಫೆಬ್ರವರಿಯಿಂದ ಜೂನ್ವರೆಗೆ ಸುಮಾರು 48 ಲಕ್ಷ ರೋಟ್ರಿಯಿಂದ ಬಂದಿದೆ. ಅದರಲ್ಲಿ ನಂದಿನಿ ಮೇಡಮ್ ಅವರು ಇದ್ದಾರೆ, ಅವರು ಕೂಡ ಒಂದು ಮಿಷನ್ ಕೊಟ್ಟಿದ್ದಾರೆ. ಸತೀಶ್ ಕಾಮತ್ ಕೊಟ್ಟಿದ್ದಾರೆ. ರಂಗನಾಥ್ ಭಟ್ಟಿ ಒಟ್ಟು 25 ಲಕ್ಷ ರೂಪಾಯಿಯಲ್ಲಿ ಒಂದು ಡಯಾಲಿಸಿಸ್ ಮಿಷನ್ ಜೊತೆಗೆ ಐಸಿಯುಗೆ ಎಲ್ಲ ಬೇಕಾದಂತಹ ಮಾನಿಟರ್ಸ್. ಅಂದರೆ ನಾವೇನು ಅಂದ್ಕೋತೀವಿ, ಗೌರ್ಮೆಂಟಿಗೆ ಸಿಸ್ಟಮಿಗೆ ಈ NGO ಅವರು ಕೊಡುವಂಥ ಕೊಡುಗೆಯನ್ನು ಕೆಲವರಿಗೆ ಗೊತ್ತಿರುವುದಿಲ್ಲ. ಸೊ ಹಾಗಾಗಿ ಈ ರೋಟ್ರಿ ಅಂತ ಸಂಸ್ಥೆ ಎಲ್ಲ ಕಡೆ, ಆರೋಗ್ಯ ಕ್ಷೇತ್ರ ಇರ್ಬೋದು, ಅಥವಾ ಮೊನ್ನೆ ಒಂದು ಏನೋ ಪ್ರಾಜೆಕ್ಟ್ ಕಲ್ಬಾವಿಯವರು ಮಾತಾಡ್ತಾಯಿದ್ರು, ಯಾವುದೋ ಸೆಂಟ್ರಿಗೆ ನಾವು ಕೊಡುಗೆ ಕೊಡಬೇಕು ಅಂತೇಳಿ. ಇನ್ನೊಂದು ಬಸ್ ಬರ್ತಾ ಇದೆ 80 ಲಕ್ಷದ್ದು, ನಿಮಗೆ ಕ್ಯಾನ್ಸರ್ ಡಿಟೆಕ್ಷನ್ ಬಸ್ ಅದು, ಮತ್ತು ಮಿಲ್ಕ್, ಅಂದರೆ ಮಿಲ್ಕ್ ಇದೊಂದು ಪ್ರಾಜೆಕ್ಟ್ ಬರ್ತಾ ಇದೆ, ಹ್ಯೂಮನ್ ಮಿಲ್ಕ್ ಬ್ಯಾಕ್ ಅಂತ ರೇಡಿಗೋಷನಲ್ಲಿ, ಅದಕ್ಕೆ ಎಷ್ಟೋ ಕೋಟಿ. ಸೊ ಇದೆಲ್ಲ ರೋಟ್ರಿಯಿಂದ ಬರ್ತದೆ ಅಂತಾದರೆ ನಾವೆಲ್ಲ ರೋಟ್ರಿಯಲ್ಲಿ ಇರಬೇಕು ಅಂತ ನಮಗೆ ಅನಿಸ್ತದೆ. ಹಾಗಾಗಿ ನಾವೀಗ ಬರ್ತಾ ಇದ್ದೇವೆ. ಮಂಗಳೂರು ನಗರದಲ್ಲಿ ನೀವು ನೋಡಿದರೆ ಸ್ವಲ್ಪ ಹೊಗೆ ಜಾಸ್ತಿ. ಹಾಗಾಗಿ ಇಲ್ಲಿ ಬರುವಾಗ ಖುಷಿ ಆಯಿತು, ಮರಗಳ ಮಧ್ಯೆ ಎಲ್ಲ ಕಾಡಲ್ಲಿ ಬರುವಾಗ ನಿಧಾನಕ್ಕೆ ಬಂದೆವು. ರೋಡು ಚೆನ್ನಾಗಿದ್ದರೆ ಯಾರು ನಮ್ಮ ಮಿತ್ರ ಇದ್ರು, ಆ ರೋಡು ಬಂದಾಗ ಒಂದು ಜಾಗ್ರತೆ ಅಂತ ಲೇಟ್ ಆಕ್ಸಿಡೆಂಟ್ ಆಗ್ಬೋದು. ನೀನು ಇಟ್ಟೆ ಪಡುವಿದ್ರೆ ರೋಡ್ ಇದೆ ಅಲ್ಲ, ರೋಡಲ್ಲಿ ಹಂಪಿದೆ, ಅದು ಗೊತ್ತಿರೋದಿಲ್ಲ. ಹೊಸದಾಗಿ ಬರುವವರಿಗೆ ಜಂಪ್ ಆಗಿ ತುಂಬ ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ಬರುವಾಗಲೇ ಹೇಳಿದರು ನಮ್ಮ ಡಾಕ್ಟ್ರ್ ಒಬ್ಬರು ಇಲ್ಲೇ ಇದ್ದಾರೆ ನಿಟ್ಟೆಯಲ್ಲಿ, ಐಟೆ ಬಂದಾಗ ಒಂದು ಜಾಗ್ರತೆ ಅಂದರೆ ನಿಧಾನಕ್ಕೆ ಬಂದೆವು, ಆಕ್ಸಿಜನ್ ತೊಗೊಂಡು ನಿಧಾನಕ್ಕೆ ಬಂದೆವು. ಹಾಗಾಗಿ ಈ ಪರಿಸರದಲ್ಲಿ ಮಾಧವಸ್ವಾಮಿಯವರು ಮಾಡಿದಂಥ ಕೆಲಸ ಏನಿದೆ ಅದು 15 ವರ್ಷದಲ್ಲಿ ಅವರಿಗೂ ಲಾಭ ಆಗ್ಬೋದು, ಜೊತೆಗೆ ಪರಿಸರ ಕೂಡ ಉತ್ತಮ ಆಗುತ್ತೆ ಹೇಳ್ತಾ ಎಲ್ಲರೂ ಈ ವಿಷಯದಲ್ಲಿ ವೈದ್ಯರು ನಿಮ್ಗೆ ಗೊತ್ತಿದೆ ಯಾವಾಗಲೂ ಬ್ಯುಸಿ ಇರ್ತಾರೆ, ಆದರೂ ಕೂಡ ಇವತ್ತು ಸಮಯ ಮಾಡಿ ನಮ್ಮ ಜೊತೆ ಬಂದು 2 ಹಿತನುಟ ನುಡಿಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಸದಾನಂದ ಪೂಜ್ಯರಿಗೆ ಕೃತಜ್ಞತೆಗಳು. ಉಳಿದೆಲ್ಲ ಅತಿಥಿಗಳು ಮನಸ್ಸಲ್ಲಿ ಹಾರೈಸಿದ್ದಾರೆ. ಹಾಗಾಗಿ ಕೊನೆಯದಾಗಿ ನಮ್ಮ ಇವತ್ತು ಆ್ಯಕ್ಚುಲಿ ಮಂಗಳೂರು ಸೀಸೈಡ್ ಮಾಧವ ಸುವರ್ಣವರ ಮತ್ತು ರಾಜೇಂದ್ರ ಕಲ್ಬಾವಿ ಅವರ ಒಂದು ಕನಸಿನ ಕೂಸು, ಅದಕ್ಕೆ ನಮಗೆ ಇವತ್ತು ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದು ನಮಗೆ ಒಂದು ಹೆಮ್ಮೆ ಕೂಡ. ಹಾಗಾಗಿ ಇವತ್ತು ನಾವು ಅದನ್ನು ಕಾರ್ಯಕ್ರಮ ನಡೆಸಿಕೊಡ್ತೇವೆ ಅಂತ ಅವರಿಗೆ ಹೇಳಿ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದಂತಹ ರೋಟೇರಿಯನ್ PHF ಅಶೋಕ್ ಅವರು ತನ್ನ ಅಧ್ಯಕ್ಷೀಯ ಭಾಷಣ ಮಾತಾಡಬೇಕು. ಮೊದಲಿಗೆ ನಾವು ತಡವಾಗಿ ಬಂದದಕ್ಕೆ ಸಮಯ ಶಿಸ್ತ ನನ್ನ ಮಾತು ಮುಗಿಸ್ತೇನೆ. ಈ ನಮ್ಮ ಸಂಸ್ಥೆ
2017ರಲ್ಲಿ ಪ್ರಾರಂಭವಾಗುವಾಗ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಕ್ಲಬ್ಬಿಗೆ ಬಂದವರು ಶ್ರೀಯುತ ಮಾಧವ್ ಸುವರ್ಣ ಅವರು ಹಲವಾರು ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಅದರಲ್ಲಿ ಸಾನ್ನಿಧ್ಯದ ಇರಲಿ, ಅದೇ ರೀತಿ ಇದೊಂದು ಅವರ ಹೊಸ ವೆಂಚರ್ ಅಂತ ಹೇಳ್ಬೋದು. ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಭೂಮಿಯನ್ನು ಖರೀದಿಸಿ ಅದನ್ನು ಡೆವಲಪ್ ಮಾಡೋದು, ಇದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಅವರು ಕೇಳಿಕೊಂಡಾಗ ನಾವು ಎಲ್ಲ ಸದಸ್ಯರು ನಾವು ಈ ಒಂದು ಕಾರ್ಯಕ್ರಮ ಸಂತೋಷದಿಂದ ಬಂದಿದ್ದೇವೆ. ಇವರ ಈ ಕಾರ್ಯಕ್ರಮ ಇನ್ನೂ ಒಳ್ಳೆಯದಾಗಲಿ ಮತ್ತು ಇಲ್ಲಿ ಊರಿನ ಎಲ್ಲ ಜನರು ಕೂಡ ಇದರ ಪ್ರಯೋಜನವನ್ನು ಪಡೆಯಲಿ ಎಂದು ನಾನು ಹಾರೈಸುತ್ತಾ ಅವರ ಈ ಕಾರ್ಯಕ್ರಮ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷತೆ ವಂದನೆಗಳು. ಕೃತಜ್ಞತೆಗಳು ರೊಟೇರಿಯನ್ ಅಶೋಕ್ ಅವರಿಗೆ. ಇವತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಗಿಡವನ್ನೆಲ್ಲ ನೆಟ್ಟು ಇವತ್ತೆಲ್ಲರೂ ನಮಗೆ ಶುಭ ಹಾರೈಸಿದ್ದಾರೆ. ಹಾಗೆ ಇಲ್ಲಿ ಸೇರಿದವರೆಲ್ಲರೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಿಡಗಳನ್ನು ನಿಮ್ಮ ಮನೆಗಳಲ್ಲಿ ಊರುಗಳಲ್ಲಿ ನೆಡಬೇಕು. ಲಕ್ಷ್ಮಣ ಸುವರ್ಣ ಅವರಿದ್ದಾರೆ, MD V4 ಚಾನೆಲ್ನವರು. ಇದು ನಮಗೆ ಆ್ಯಕ್ಚುಲಿ ಹೆಚ್ಚು ವ್ಯಾಲ್ಯೂವನ್ನು ಕೊಡ್ತದೆ. ಈ ಕಾರ್ಯಕ್ರಮ ನೋಡಿ ಇನ್ನಷ್ಟು ಇಲಾಖೆಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕಾರ್ಯಕ್ರಮ ನಡೀಲಿ ಅಂತೇಳಿ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ, ಎಲ್ಲ ಅತಿಥಿಗಳಿಗೆ, ಈ ಊರಿನವರಿಗೆ, ನಮ್ಮ ಕ್ಲಬ್ಬಿನ ಮೆಂಬರ್ಗಳಿಗೆ, ಎಲ್ಲ ಸಪೋರ್ಟರ್ಗಳಿಗೆ, ಇಲಾಖೆಗೆ ಒಂದೇ ಮಾತಿನಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದರೊಟ್ಟಿಗೆ ಇವತ್ತು ಎಲ್ಲ ಬಂದಂಥ ಅತಿಥಿಗಳಿಗೆ, ಬಂದವರಿಗೆಲ್ಲರಿಗೂ ಕೂಡ ಒಂದೊಂದು ಗಿಡವನ್ನು ನಾವು ಇವತ್ತು ನೆನಪಿನ ಕಾಣಿಕೆಯಾಗಿ ಕೊಡ್ತಾ ಇದ್ದೇವೆ. ಅದನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತ ಕೇಳ್ಕೊಳ್ತೇನೆ. ನಮ್ಮ ಕ್ಲಬ್ಬಿನ ಸದಸ್ಯರು ಎಲ್ಲ ಅತಿಥಿಗಳಿಗೆ ಒಂದೊಂದು ಗಿಡವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಒಟ್ಟಿನಲ್ಲಿ ಮಾಧವ ಸುವರ್ಣರವರ ಈ ನೂತನ ಯೋಜನೆಗೆ ಮತ್ತು ಗಿಡಗಳನ್ನ ನೆಟ್ಟು ಕಾಡನ್ನ ಉಳಿಸಿ ಬೆಳೆಸುವ ನೂತನ ಕಾಯಕಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ಇದರಿಂದ ಪ್ರೇರೇಪಣೆಯನ್ನು ಪಡೆದುಕೊಂಡು ಇನ್ನಷ್ಟು ಕಾಡನ್ನ ಸಂರಕ್ಷಣೆ ಮಾಡಲಿ ಎನ್ನುವುದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
Arya Vaidyasala Kottakal, KS Rao Road, Mangaluru is a 118-year-old charitable trust engaged in the practice and propagation of classical Ayurveda. Established in 1902 by the illustrious visionary Vaidyaratnam P.S. Warrior. Consultation is absolutely free. Suvarna Bindu Prasam on Pushya Nakshatra of every month. Authenticated Ayurvedic medicines from Arya Vaidyasala, Kottakal, KS Rao Road, Mangaluru is available here. Dr. Sankaran Nambudiri, BSc, BAMS, DYN is available every day except Sunday, 10 a.m. to 6 p.m. Arya Vaidyasala Kottakal, KS Rao Road, Mangaluru.